ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ವಿಭಿನ್ನ ಸುದ್ದಿಗಳು, ಹಲವು ರೀತಿಯ ಅಭಿಪ್ರಾಯಗಳು, ಚರ್ಚೆ, ಮಾತು ಇದೇ ಪ್ರೈಮ್ ನ್ಯೂಸ್. ಸುದ್ದಿಯ ಜೊತೆಗೆ ಮಂಥನ ನಡೆಸೋದು, ಚರ್ಚೆ ನಡೆಸೋದು ಸುದ್ದಿ ಪ್ರೈಮ್ ನ್ಯೂಸ್ನ ವಿಶೇಷ. ಇವತ್ತು ಸಹ ಬೆಳಗಿನಿಂದ ನಡೆದ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಎದುರು ಬಂದಿದ್ದೇನೆ. ಎಂದಿನಂತೆ ನನ್ನ ಜೊತೆಗೆ ಗಣ್ಯರು ಕೂಡ ಜಾಯಿನ್ ಆಗಿದ್ದಾರೆ. ಮೊದಲು ಅವರನ್ನ ಪರಿಚಯ ಮಾಡಿಕೊಡ್ತೀನಿ. ಹಿರಿಯ ನ್ಯಾಯವಾದಿಗಳು, ವೈಚಾರಿಕರು ಆಗಿರೋ ಬಾಲ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆಯೇ ಕಾಂಗ್ರೆಸ್ ಪಾಳೆಯದಲ್ಲೇ ಬೆಳೆದು ದೊಡ್ಡವರಾಗಿ ಈಗ JDSನಲ್ಲಿರುವ ನಮ್ಮೆಲ್ಲರ ಸ್ನೇಹಿತರಾಗಿರುವ LR ಶಿವರಾಮೇಗೌಡರಿದ್ದಾರೆ. ಅವ್ರನ್ನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಆನಂದ್ ಇದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. ಇನ್ನು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ ಯಾವುದೇ ಸಂದರ್ಭದಲ್ಲಿ ಬಂದು ನಮ್ಮನ್ನು ಜಾಯಿನ್ ಆಗಬಹುದು. ಎಲ್ಲಕ್ಕಿಂತ ಮೊದಲು ಈಗ ನೋಡಬೇಕಲ್ವಾ ಈ ಹೊತ್ತಿನ ಹೆಡ್ಲೈನ್ಸ್. DIG ರೂಪಾ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ, ಸರ್ಕಾರದ ನಿರ್ಧಾರಕ್ಕೆ ಕುಮಾರಸ್ವಾಮಿ ಕಿಡಿ. ಇದು ಆಡಳಿತ ಯಂತ್ರದ ಭಾಗ ಅಂದ್ರು ಮುಖ್ಯಮಂತ್ರಿ. ಈಶ್ವರಪ್ಪ PA ವಿನಯ್ ಕಿಡ್ನಾಪ್ ಪ್ರಕರಣ, ರಾತ್ರೋರಾತ್ರಿ ನಡೆದ ಮನೆ ತಲಾಶ್ಗೆ ಯಡಿಯೂರಪ್ಪ ಕೆಂಡಾಮಂಡಲ. ಖಾಕಿ ಕಾರ್ಯಾಚರಣೆಯಲ್ಲಿ ಸರ್ಕಾರ ಮೂಗು ತೂರಿಸೋಲ್ಲ ಅಂದರು ಪರಮೇಶ್ವರ್. ಮತಪೆಟ್ಟಿಗೆಯಲ್ಲಿ ಭದ್ರವಾಯಿತು ಮುಂದಿನ ರಾಷ್ಟ್ರಪತಿ ಭವಿಷ್ಯ. ಕೊನೆ ಗಳಿಗೆಯಲ್ಲಿ UPAಗೆ ಕೈ ಕೊಟ್ಟ ಶರದ್ ಪವಾರ್. ಉಪರಾಷ್ಟ್ರಪತಿ ಸ್ಥಾನಕ್ಕೆ ಕೇಸರಿ ಅಭ್ಯರ್ಥಿಯಾಗಿ ವೆಂಕಯ್ಯ ನಾಯ್ಡು ಆಯ್ಕೆ. ದೋಕ್ಲಾಂ ಆಯಿತು, ಈಗ ಟಿಬೆಟ್ ಗಡಿಯಲ್ಲಿ ತಕರಾರು. ಬಾರ್ಡರ್ನಲ್ಲಿ ಮುಂದುವರಿದ ಚೀನಾ ಉದ್ದಟತನ. ಲಾಮಾಗಳ ನಾಡಿನಲ್ಲೀಗ ಸಮರಾಭ್ಯಾಸದ ಸದ್ದು. ನಾಳೆ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ಕದನ. ಇಂಗ್ಲೆಂಡ್ ಸೌತ್ ಆಫ್ರಿಕಾ ಮಾನಿನಿಯರ ನಡುವೆ ಕ್ರಿಕೆಟ್ ಕಾಳಗ. ಫೈನಲ್ ಪ್ರವೇಶಿಸ್ತಾರಾ ಕಪ್ಪು ಸುಂದರಿಯರು? ಎಸ್, ಮೊದಲ ಸುದ್ದಿ ಇದು ಬೆಳಗಿನಿಂದ ಚರ್ಚಿತವಾಗುತ್ತಿರುವ, ಚರ್ಚೆಗೆ ಕಾರಣವಾದ ಸುದ್ದಿ. ಆದರೆ ಈ ವಿಷಯ ಇವತ್ತು ದಿಢೀರಾದ ಒಂದು ಬೆಳವಣಿಗೆಯನ್ನು ಪಡೀತು. ಅದಂದರೆ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ಬದಲಾಯಿಸಿದೆ. ಅಧಿಕಾರಿಗಳ ಅಶಿಸ್ತಿನ ವರ್ತನೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪ್ರಕರಣದಲ್ಲಿ ಅಶಿಸ್ತು ತೋರಿದ ಏನು ಅಧಿಕಾರಿಗಳಿದ್ದಾರೆ ಅವ್ರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಬಂದಿಖಾನೆ DIG D ರೂಪಾ, DGP ಸತ್ಯನಾರಾಯಣ ರಾವ್, ಜೈಲು ಅಧೀಕ್ಷಕ ಕೃಷ್ಣಕುಮಾರ್, DGP MN ರೆಡ್ಡಿ ಸೇರಿದಂತೆ ಒಟ್ಟು 5 IPS ಅಧಿಕಾರಿಗಳು ಇವತ್ತು ವರ್ಗಾವಣೆಗೊಂಡಿದ್ದಾರೆ. D ರೂಪಾ ಅವರನ್ನ ಸಾರಿಗೆ, ಸಂಚಾರ ಮತ್ತು ಸುರಕ್ಷತಾ ವಿಭಾಗದ IGPಯನ್ನಾಗಿ ನಿಯುಕ್ತ ಮಾಡಲಾಗಿದೆ. ಕಾರಾಗೃಹಗಳ ಇಲಾಖೆಯ DGP HN ಸತ್ಯನಾರಾಯಣ ರಾವ್ ಸ್ಥಾನಕ್ಕೆ ACBಯ ADGP ಆಗಿರುವ ಏನು NS ಮೇಘರಿಕ್ ಇದ್ದಾರೆ, ಅವ್ರನ್ನ ನೇಮಿಸಲಾಗಿದೆ. ಎಸ್, ಇದು ಏನಿತ್ತು ಅಂತಂದರೆ ಇಡೀ ಈ ಪ್ರಕರಣ ಏನಿದೆ, ಪ್ರಕರಣ ತಮಗೆಲ್ಲ ಗೊತ್ತಿದೆ. D ರೂಪಾ ಬರೆದ ಪತ್ರ ಮತ್ತು ಜೈಲಿನ ಒಳಗೆ ಮಾಡಿದ ಆರೋಪಗಳೇನಿವೆ ಅದು ಸಂಬಂಧಪಟ್ಟ ಹಾಗೆ ಅದು ಬಹಿರಂಗಗೊಂಡಿದ್ದು ಮೊದಲನೇದು. ಇದು ಏನು ಸರ್ವಿಸ್ ರೂಲ್ಸ್ಗೆ ವಿರುದ್ಧ ಆಗಿದೆಯೋ ಇಲ್ವೋ ಅನ್ನೋದು. ಯಾರು ಆರೋಪ ಹೊತ್ತಿದ್ರೋ ಅವರು ಸತ್ಯನಾರಾಯಣ ರಾವ್ ಅವರು ಕೂಡ ಇವತ್ತು ವರ್ಗಾವಣೆ ಮಾಡಲಾಗಿದೆ. ಅವ್ರು ಯಾವುದೇ ಸ್ಥಾನವನ್ನು ಕೊಟ್ಟಿಲ್ಲ. ಮೂರನೇ ವ್ಯಕ್ತಿ ಏನು ಜೈಲು ಅಧೀಕ್ಷರಾದ ಕೃಷ್ಣಕುಮಾರ್. ಸೊ ಒಂದೇ ಹೊಡೆತಕ್ಕೆ 3 ಅಧಿಕಾರಿಗಳನ್ನು ಎತ್ತಂಗಡಿ ಇವತ್ತು ಮಾಡಲಾಗಿದೆ. ಆದರೆ ಈ ಪ್ರಕರಣ ಯಾವ ರೀತಿ ಒಂದು ಪೊಲೀಸ್ ಇಲಾಖೆಗೆ, ಅವರ ನಿಸ್ಪೃಹತೆಗೆ, ಕಾರ್ಯಕ್ಷಮತೆಗೆ ಏನು ಋಣಾತ್ಮಕವಾದ ಒಂದು ಪರಿಣಾಮ ಬೀರ್ಬೋಯ್ತು, ಅದು ಬೀರು ಮುಗಿದು ಹೋಗ್ಬಿಟ್ಟಿದೆ. ಆದರೆ ಇದು ಅನಿವಾರ್ಯ ಆಗಿತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಎಸ್ ಬಾಲನ್, ಫಸ್ಟ್ ಐ ವಾಂಟ್ ಟು ನೋ ಫ್ರಮ್ ಯು. ಎಸ್, ಇಡೀ ಪ್ರಕರಣ ಏನು ನನಗೆ ಇರುವುದು ಇಡೀ ಪೊಲೀಸ್ ಇಲಾಖೆ ಏನಿದೆ, ಪೊಲೀಸ್ ಇಲಾಖೆಯ ಇಮೇಜ್ ಬಿದ್ದು ಹೋಯಿತು. ಒಂದು ಆರೋಪ ಮಾಡಿದವರು, ಇನ್ನೊಬ್ಬರು ಆರೋಪಕ್ಕೆ ಒಳಗಾದವರು, ಇಬ್ಬರು ಆರೋಪಕ್ಕೆ ಒಳಗಾದವರು. ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್ ಪ್ಲೀಸ್? ಇದು ಏನು ಕಾಣ್ತಾ ಇದೆ ಅಂದರೆ
ಆಡಳಿತ ವ್ಯವಸ್ಥೆನೇ ಈಗ ಸಂಕಷ್ಟ ಆಗಿದೆ, ವ್ಯವಸ್ಥೆ ಕೊಲ್ತೋಗಿದೆ ಅಂತ ಕಾಣ್ತಾ ಇದೆ. ಈಗ ಜೈಲಲ್ಲಿ ಶಶಿಕಲಾ ಇದ್ದಾರೆ, ತೆಲ್ಗಿ ಇದ್ದಾರೆ, VIP ಪ್ರಿಸ್ನರ್ಸ್ ಇದ್ದಾರೆ. ಅವರು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಇದು ಜೈಲ್ ಸೂಪ್ರಿಂಟೆಂಡೆಂಟ್, ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟ್, ಚೀಫ್ ಸೂಪ್ರಿಂಟೆಂಡೆಂಟ್ ಇವ್ರ ಕೈಯಲ್ಲೇ ಆಗುತ್ತೆ. ಈಗ ರೂಪಾ ಅವರು ಸ್ವಲ್ಪ ಆರೋಪನ ಮಾಡಿದ್ದಾರೆ, DIG ಮೇಲೆ ಮಾಡ್ತಾರೆ. DIG ಮುಖಾಂತರ ಶಶಿಕಲಾ ಹತ್ರ ಡೀಲ್ ಮಾಡಿದ್ರ, ಮಾತಾಡಿದ್ರ, ಇದೆಲ್ಲ ಊಹಾ ಬೋಹ. ಅದಕ್ಕೆ ನೀವೇ ಸರ್ಕಾರ ಎನ್ಕ್ವೈರಿ ಆಯಿತು. ಬಟ್ ಜೈಲ್ ಒಳಗಡೆ ಆಗಿದೆ ಅಂದರೆ ಈಗ ಲೈಫ್ ಕನ್ವಿಕ್ಟ್ಸ್ ಇರ್ತಾರೆ, ಕೆಲವು ಹೆಸರುಗಳು ಕೂಡ ಗೊತ್ತಿದೆ, ಹೇಳ್ತೀನಿ ನಾನು. ಪ್ರಭಾವತಿ ಕೇಸಲ್ಲಿರೋ ಶಿವಕುಮಾರು, ಪುಟ್ಟ, ರಾಕೇಶ್. ಪುಟ್ಟ ಒಳ್ಳೆ ಕುಕ್ಕು, ರಾಕೇಶ್ ಶಶಿಕಲಾಗೆ ಒಳ್ಳೆ ಒಳ್ಳೆ ಊಟ ಸಪ್ಲೈ. ಇದು ತಿಂಗ ವಾರಕ್ಕೆ ಬಟವಾಡ ಆಗುತ್ತೆ. ಅದು ಜೈಲ್ ಸೂಪ್ರಿಂಟೆಂಡೆಂಟು ಇವರೆಲ್ಲ ಇದಕ್ಕೆ ವ್ಯವಸ್ಥೆ ಮಾಡ್ತಾರೆ. DIG ಪ್ರಿಸನ್ ಅಲ್ಲಿ ಡೈರೆಕ್ಟಾಗಿ ಹೋಗಿ ಮಾತಾಡೋಕ್ಕಾಗಲ್ಲ. ಈಗ ಏನು ಸುದ್ದಿ ಬಂದಿದೆ ಅಂದರೆ, ಈಗ ಕೃಷ್ಣಕುಮಾರ್ ಅನ್ನೋ ಹೆಸರನ್ನ ಹೇಳಿದ್ರಿ ತಾವು. ಕೃಷ್ಣಕುಮಾರ್ ಅವ್ರಿಗೆ ಅಲ್ಲಿರೋ CCTV ಕ್ಯಾಮ್ರಾ ಇಮೇಜಸ್ ಏನಾಯಿತು, ಶಶಿಕಲಾಕ್ಕೆ ಏನೇನು ಹೋಗ್ತಾ ಇದೆ, ಏನು ನಡೀತಾ ಇದೆ, ತೆಲ್ಗಿ ಏನೋ ವ್ಯವಸ್ಥೆ ಇದೆ, ಇದು ಕಂಪ್ಲೀಟ್ಲಿ ಅಂಡರ್ CCTV ಸರ್ವೆಲೆನ್ಸ್. Yes, I will come back. I want some more information from you because as a senior advocate. Yes, ಒಂದು ನಿಮಗನ್ನಿಸುವ ಹಾಗೆ ಈಗ ಮೂವರ ಮೇಲೆ ಕ್ರಮ ಕೈಗೊಂಡಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಈ ಮೂವರ ಮೇಲೆ ಕ್ರಮ ಕೈಗೊಂಡಿದೆ, ಬೇರೆ ದಾರಿ ಇರಲಿಲ್ಲ. ದಟ್ಸ್ ವಾಟ್ ಐ ಬಿಲೀವ್. ಒಬ್ಬರು ಆರೋಪ ಮಾಡಿದವರು ಸರ್ವಿಸ್ ರೂಲನ್ನು ಉಲ್ಲಂಘಿಸಿದ್ದಾರೆ, ಮಾಧ್ಯಮಕ್ಕೆ ಹೋಗಿದ್ದಾರೆ. ಇನ್ನೇನು ಸತ್ಯನಾರಾಯಣರು ಆರೋಪಿತರು, ಕ್ಲಿಯರ್ ಆಗಿ 2 ಕೋಟಿ ರೂಪಾಯಿ ವ್ಯವಹಾರದ ಮಾತು ಕೂಡ ಅದರಲ್ಲಿ ಬಂದಿದೆ. ಕೃಷ್ಣಕುಮಾರ್ ಕೂಡ ಇನ್ವಾಲ್ವ್ ಆಗಿದ್ರು. ಇದು ಬಿಟ್ಟರೆ ಇನ್ನೇನು ಮಾಡ್ಬೋದಾಗಿತ್ತು ಸರ್ಕಾರ? ಅಲ್ಲ, ಸರ್ಕಾರ ಕಳೆದ 4.25 ವರ್ಷಗಳಲ್ಲಿ ನಡೆದು ಬಂದಂಥ ಹಾದಿ, ಯಾರು ಈ ರಾಜ್ಯದಲ್ಲಿ ದಷ್ಟ ಅಧಿಕಾರಿಗಳಿದ್ರು ಅವ್ರನ್ನೆಲ್ಲ ಬಗ್ಗಿ ಬಡಿತಕ್ಕಂಥ ಕೆಲಸವನ್ನು ಅಲ್ಲ, ಇದಕ್ಕೆ ನಾವೊಂದು ಜನರಲೈಸ್ ಎಲ್ಲ ಅಧಿಕಾರಿಗಳು ಏನಾದ್ರು ಈಗ, ಯಾಕಂದ್ರೆ ನಿಮ್ಮ ನಾಯಕರು ನಿಮ್ಮ ನಾಯಕರು ಕುಮಾರಸ್ವಾಮಿ ಅವರು ಡಿ ರೂಪಾ ಅವರನ್ನು ವರ್ಗಾಯಿಸಬಾರದಿತ್ತು ಅನ್ನೋ ಮಾತಾಡಿದ್ರೆ, ಉಳಿದವ್ರ ಬಗ್ಗೆ ಮಾತಾಡಿಲ್ಲ ಅವರು. ಅಲ್ಲ, ನಾನು ಒಂದು ನಿಮಿಷ ಹೇಳಕ್ ಹೊರಟೆ. ಏನು ಸತ್ಯನಾರಾಯಣ ರಾವ್ ಬಗ್ಗೆ ಮಾತಾಡಿಲ್ಲ, ಕೃಷ್ಣಕುಮಾರ್ ಬಗ್ಗೆ ಮಾತಾಡಿಲ್ಲ. ಡಿ ರೂಪಾ ಎಸ್ ಏನ್ ಮಾಡಿದ್ರು ಅವರು? ಏನ್ ಮಾಡಿದ್ರು? ಜೈಲಿನಲ್ಲಿ ಇಂತಿಂತ ವಿಚಾರಗಳು ನಡೀತಾ ಇದ್ದಾವೆ, ಇದಕ್ಕೆ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಕೃಷ್ಣಕುಮಾರು ಮತ್ತು DIG ಆಗಿರ್ತಕ್ಕಂಥ ಇದು DGP ಆಗಿರ್ತಕ್ಕಂಥ ಸತ್ಯನಾರಾಯಣ ರಾವ್ ಅವರು ಮುಖ್ಯ ಕಾರಣಕರ್ತರು. ಇವ್ರ ಮೇಲೆ ಕ್ರಮ ತಗೋಬೇಕು. ಇವ್ರದ್ದು 2 ಕೋಟಿ ರೂಪಾಯಿ ಹಣ ತೆಗೆದುಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಮುಖ್ಯಮಂತ್ರಿಗಳ ಕಚೇರಿನೇ ನೇರವಾಗಿ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ. ನಾನು ಹೇಳ್ತೀನಿ ಕೇಳಿ. ಕೂತ್ಕೊಂಡು ಹೇಳ್ತಾ ಇರೋದು ಆಟ ಕೇಳ್ತಾ ಇದ್ದೀನಿ. ಸಾರಿ, ನನಗೆ 1 ನಿಮಿಷ ಕೇಳಿ. ಮುಖ್ಯಮಂತ್ರಿ ಕಚೇರಿನಲ್ಲಿರ್ತಕ್ಕಂಥ ಕೆಂಪೈನವರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಸತ್ಯನಾರಾಯಣ ರಾವ್ ಅವರಿಗೆ ಶಿಫಾರಸು ಮಾಡಿ, ಏನ್ ಶಿಫಾರಸು ಮಾಡಿ, ಶಶಿಕಲನಿಗೆ ಈ ತರ ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದೇ ಇವತ್ತು ಚರ್ಚೆ. ನೀವು ತೀರ್ಮಾನ ಮಾಡಿ. ನೀವಲ್ಲ, ಸರ್ಕಾರ ಮಾಡಬೇಕು. ಈಗ 1 ನಿಮಿಷ ಕೇಳಿ. ನಾನು ನೀವು 30 ವರ್ಷ 1 ನಿಮಿಷ ಕೇಳಿ. ನಾನು ಹೇಳ್ತೀನಿ ಕೇಳಿ. ನಾನು 1 ನಿಮಿಷ ನನಗೆ ಬಂದಿರತಕ್ಕಂಥ, ನಾನು ಇಲ್ಲಿಗೆ ಬರ್ಬೇಕಾದ್ರೆ ಸುಮ್ಮನೆ ಬರಲಿಲ್ಲ, ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡೇ ಬಂದಿದ್ದೀನಿ. ಇವತ್ತು ಮುಖ್ಯಮಂತ್ರಿಯವರ ಕಚೇರಿಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕೆಂಪೈನವರು ಶಿಫಾರಸು ಮಾಡಿ ಇವರಿಗೆ ಶಶಿಕಲನ್ಗೆ ಸಪೋರ್ಟ್ ಮಾಡಿ ಅವ್ರನ್ನ VIP ತರ ನೋಡ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಆದೇಶ ತೀರ್ಮಾನ ಆಗಿದೆ. ಕಾಂಗ್ರೆಸ್ ಪಕ್ಷದ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರೋ ವೆಲ್ಕಮ್ ಟು ದ ಶೋ. ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಈಗ ಸೀರಿಯಸ್ ಎಲಿಗೇಷನ್ ಅನ್ನ ಕೆಂಪಯ್ಯನ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಐ ವಾಂಟ್ ಟು ನೋ ಯುವರ್ ರಿಯಾಕ್ಷನ್. ಐ ಗೋ ಟು ದ BJP. ನೋಡಿ, ನಾನು ನನ್ನ ಮಿತ್ರರಿಗೆ ಮೊನ್ನೆ ತಾನೇ ನಮ್ಮ ಪಕ್ಷದಲ್ಲಿ ಇದ್ದಿದ್ರು, ಈಗ JDS ಹೋದ ತಕ್ಷಣ ಈಗ ನಮ್ಮನ್ನು ದೂರುವಂತಹದ್ದು ಅವ್ರದ್ದು ಸ್ವಾಭಾವಿಕ ಅಂತ ಹೇಳುವಂತ ಮಾತನ್ನ ಅರ್ಥ ಮಾಡ್ಕೋಬೇಕು. ರಾಜಕೀಯ ಸ್ವಾಮಿ ಸೀರಿಯಸ್ ಸೊಲ್ಯೂಷನ್ ಅಲ್ಲ. ನಾನು ಹೇಳೋದು ಕೇಳಿ, ದಯವಿಟ್ಟು ನಾನು ಹೇಳೋದು ಕೇಳಿ. ಇದರಲ್ಲಿ ಸೀರಿಯಸ್ ನಾನು ಹೇಳುವಂತಹದ್ದು, ದಯವಿಟ್ಟು ಅಲ್ಲಿ ಆದಂತ ಒಂದು ವಿಷಯಕ್ಕೆ ತಾವು ಅದನ್ನು ರಾಜಕೀಯ ಒಂದು ರಂಗಕ್ಕೆ ಎಳೆಯುವಂತಹದ್ದು ಸರಿಯಲ್ಲ.
ಯಾವ ರೀತಿಯ ವ್ಯವಸ್ಥೆಗಳಾಗಿದ್ದಾವೆ ತಮ್ಮ ಒಂದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲಿವರೆಗೆ ಅಂತೇಳಿ ಹೇಳ್ತೀರಾ ಶಿವರಾಮ ಅವರೇ? ತಾವು ಎಲ್ಲಿವರೆಗೆ ಅಂತೇಳಿ ಹೇಳ್ತೀರಾ? ಇದನ್ನು ಅವ್ರು ತಂದು ಈ ತರ ಮಾಡಿಸಿದ್ದು ಅಂತ ಹೇಳುವಂತ ಮಾತನ್ನು ನೇರವಾಗಿ ಆಪಾದನೆ ಮಾಡ್ತೀರಾ? ಏನಾದ್ರೂ ಪ್ರೂಫ್ ಇದೆಯಾ ಸ್ವಾಮಿ ತಮಗೆ ಬಂದಿದೆ ಅಂತ ಹೇಳುವಂತ? ದಯವಿಟ್ಟು ನೋಡಿ, ಇಂಥ ವ್ಯವಸ್ಥೆಯಿಂದ ನೋಡಿ ಅಧಿಕಾರಿಗಳು ಸೀನಿಯರ್ ಮೋಸ್ಟ್ ನಾನು ಹೇಳೋದು ಕೇಳಿ. ಈಗ ನಾನು ಹೇಳುವಂತಹದ್ದು ಅಲ್ಲಿ ಅಧಿಕಾರಿ ವಲಯದಲ್ಲಿರುವಂತಹದ್ದು ಪೊಲೀಸ್ ವ್ಯವಸ್ಥೆ, ಒಂದು ಗೃಹ ಇಲಾಖೆ, ಒಂದು ರಾಜ್ಯದ ಪ್ರತಿಯೊಂದು ಗುಟ್ಟಿನ ವಿಷಯ, ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಯಾವ ರೀತಿಯಲ್ಲಿರಬೇಕು ಅಂತ ಹೇಳುವಂತಹದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದುವೇ ಈ ಥರ ಬೀದಿಗೆ ಬರುವಂಥ ಒಂದು ವ್ಯವಸ್ಥೆ ಆದರೆ ನಾಳೆ ನಾಗರಿಕರದ್ದು ಜನಸಾಮಾನ್ಯರದ್ದು ವಿಷಯ ಏನು ಅಂತೇಳಿ ತಾವು ಒಂದು ರಾಜಕೀಯ ನಾಯಕರಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲ, ತಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ನಿಮಿಷ, ಫಸ್ಟ್ ರಿಯಾಕ್ಷನ್ ಫ್ರಮ್ ಬಿಜೆಪಿ. ಒಂದು, ಈ ರಾಜ್ಯಕ್ಕೆ ಒಬ್ಬ ಗೃಹ ಮಂತ್ರಿ ಇಲ್ಲ ಸರ್. ಒಂದು ಮಾತು ಹೇಳ್ತೀನಿ. ಅಲ್ಲ ಸರ್, ಈಗ ನೀವು ಅವಕಾಶ ಕೊಟ್ಟಿದ್ರೆ ನನಗೊಂದು ನಿಮಿಷ ಕೊಟ್ಟು. ಹೇಳಿ. ಒಂದು ಅಂದರೆ ಈ ರಾಜ್ಯದ ಜನತೆ ಬಗ್ಗೆ ಈ ಸರ್ಕಾರಕ್ಕೆ ಏನೇನೂ ಕಾಳಜಿ ಇಲ್ಲ. ಅದರಲ್ಲಿ ಉಳಿದಿರೋಂಥ 5-10 ಒಳ್ಳೆ ಅಧಿಕಾರಿಗಳನ್ನ ಉಳಿಸ್ಕೊಳ್ಳೋ ಅಂಥ ಶಕ್ತಿ ಈ ಸರ್ಕಾರಕ್ಕಿಲ್ಲ. ಯಾರ್ಯಾರು ಈ ರೀತಿ ಒಳ್ಳೆಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅವತ್ತಿಂದ ಅವರ ಆ ಸ್ಥಾನದಲ್ಲಿ ಉಳಿಯಲ್ಲ. ಒಂದು ಸರ್ ನಿಮ್ಗೆ ಅವಕಾಶ ಕೊಡ್ತೀನಿ. ಬಟ್ ಈಗ ಡಿ ರೂಪ ಅವರು ಅವರು ಬರೆದ ಪತ್ರ ಮಾಧ್ಯಮಕ್ಕೆ ಲೀಕ್ ಆಗಿದ್ರ ಹಿಂದೆ ಅವರಿದ್ದಾರೆ ಅನ್ನುವ ಮಾತಿದೆ. ಅದು ಸಿವಿಲ್ ಸರ್ವಿಸ್ ಕೋಡ್ ಏನಿದೆ ಅದಕ್ಕೆ ವಿರುದ್ಧವಾದ್ದು ಸರ್. ಈಗ ಅಂತ ಸ್ಥಿತಿಯಲ್ಲಿ ಈಗ ಸರ್ಕಾರ ಸರ್ 3 ಜನ ಸಸ್ಪೆಂಡ್ ಮಾಡಿದೆ, ಟ್ರಾನ್ಸ್ಫರ್ ಸರ್. ಅದಕ್ಕೆ ಬರ್ತೀನಿ. ಈಗ ಬಹಳ ಸೀನಿಯರ್ ಇದೀರಿ ತಾವು, ನಿಮ್ ಬಗ್ಗೆ ತುಂಬಾ ಗೌರವ ಈ ವಿಚಾರ ಅಲ್ಲಲ್ಲ. ರೂಪ ಇವತ್ತು ಹಳೆ ಮಾಧ್ಯಮ ರೇಡಿಯೋ ಕಾಲ ಇಲ್ಲ, ಇದು ನೀವು ಟ್ರಾನ್ಸ್ಪರೆನ್ಸಿ ಇರ್ತಕ್ಕಂಥ ನಿಮ್ ಟಿವಿ ಮಾಧ್ಯಮದ ಕಾಲ. ಒಂದು ಇನ್ಫಾರ್ಮೇಶನ್ ಎಲ್ಲ ಇನ್ಫಾರ್ಮೇಶನ್ ಬರಲಿ ಹೋಗುತ್ತೆ. ನೀವು ದಯವಿಟ್ಟು ಹೋಮ್ ಇಲಾಖೆಯನ್ನು ಅಷ್ಟೊಂದು ದಯವಿಟ್ಟು ಹೀಗಾಗಿ ಅಂತಂದ್ರೆ ಏನ್ ಮಾತಾಡ್ತಾರೆ ನೋಡಿ. ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಜೈಲಿಗೆ ಸಂಬಂಧಪಟ್ಟಾಗ ಇದೇ ರೀತಿ ವರದಿ ಬಂದಿತ್ತು ಸರ್. ಅಂದ್ರೆ ಜೈಲಿನ ಒಳಗಡೆ ಗಾಂಜಾ ಹೋಗೋದಾಗ್ಲಿ, ಜೈಲಿನ ಒಳಗಡೆ ಕೆಲವರಿಗೆ ವಿಶೇಷ ಸವಲತ್ತು ಕೊಡೋದಾಗ್ಲಿ ಇದು ಪ್ರಥಮ ಬಾರಿ ಅಲ್ಲ. ಇದು ಸಿಸ್ಟಮ್ ರೈಟ್ಲಿ ನಿಮಗೆ ಸರ್ ಒಂದು ಸಿಸ್ಟಮ್ ನಡ್ಕೊ ಬಂದಿದೆ. ಆ ಸಿಸ್ಟಮ್ ನೀವು ಹೇಳೋದು ಈಗ ನಡ್ಕೊಂಡ್ ಬರೋದು ಎಲ್ಲ ಇದು ಮಾಡ್ತಾರೆ. ಈಗ 2 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರ. ಕರ್ನಾಟಕದಲ್ಲಿ ಮಾಧ್ಯಮ ಲೋಕ ಬಹಳ ಗಟ್ಟಿಯಾಗಿದೆ. ನೀವೊಂದು ಆರೋಪ ಮಾಡಿದ್ರಿ, ಡಿ ರೂಪ ಅವರು ಇದನ್ನ ಸೋರಿಕೆ ಮಾಡಿದ್ರು ಅಂತ. ಸೋರಿಕೆ ಮಾಡಿದ್ರು ಅನ್ನುವ ಮಾಹಿತಿ ಸರ್. ಒಂದು ಸರ್, ನಾನು ಪ್ರಶ್ನೆ ಪೂರ್ತಿ ನಾನು ಉತ್ತರ ಕ್ಲಿಯರ್ ಮಾಡ್ತೀನಿ. ಡಿ ರೂಪ ಅವರ ಆಫೀಸೇ ಯಾಕೆ ಸೋರಿಕೆ ಆಗಿರ್ಬೇಕು? ಮುಖ್ಯಮಂತ್ರಿಗಳ ಕಚೇರಿ ಆಗಿರ್ಬೋದು, ಆರ್ ಕೆ ದತ್ತ ಅವ್ರ ಕಚೇರಿ ಆಗಿರ್ಬೋದು, DG ಕಚೇರಿ ಆಗಿರ್ಬೋದು. ಯಾಕೆ ರೂಪ ಅವ್ರ ಕಚೇರಿನೇ ನಾವು ಅನುಮಾನಿಸ್ತೀವಿ? ಮತ್ತು ರೂಪ ಅವ್ರೇನು ಹೇಳಿದ್ದಾರೆ? ವ್ಯವಸ್ಥೆನ ಸರಿ ಮಾಡಿ ಅಂತ ಹೇಳಿದ್ದಾರೆ. ವ್ಯವಸ್ಥೆ ವಿರುದ್ಧ ಅವರೇನು ಹೋಗಿಲ್ಲ. ಇಂತೆಲ್ಲ ಇದನ್ನ ಅಕ್ರಮಗಳು ನಡೀತಾ ಇದ್ದಾವೆ, ಭ್ರಷ್ಟಾಚಾರ ನಡೀತಿದೆ. ಈ ಹಿನ್ನೆಲೆಯಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡಿ. ಒಂದು ಯಾವ ಆಫೀಸರ್ ಇಲ್ವಾ? ಒಂದ್ ನಿಮಿಷ. ರೂಪ ವಿಚಾರದಲ್ಲಿ ಬಿಜೆಪಿನವರು ಒಂದು ನಿಲುವು ತಗೊಂಡಿದ್ದಾರೆ. ಕಾರಣ ಏನಂದ್ರೆ ಸತ್ಯನಾರಾಯಣ ರಾವ್ ADGP ಲೋಕಾಯುಕ್ತದಲ್ಲಿದ್ದಾಗ ಯಡಿಯೂರಪ್ಪರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದವರು. ನನಗೆ ಅವಕಾಶ ಕೊಡಲಿಲ್ಲ, ನೀವು ಅವಕಾಶ ಕೊಡಲಿಲ್ಲ. ಅವರು ಸಣ್ಣ ಪಕ್ಷ, ದೇಶದಲ್ಲಿ ಎಲ್ಲೂ ಕೇರಳ ಪಶ್ಚಿಮ ಬಂಗಾಳದಲ್ಲಿದ್ರು. ನಾವೊಂದು ರಾಷ್ಟ್ರೀಯ ಪಕ್ಷ ಸರ್. ಅದಕ್ಕೆ ಅವಕಾಶ ಕೊಡಿ, ಅವಕಾಶ ಕೊಡಿ.
ನೀವು ಹಸಿ ಸುಳ್ಳು ಹೇಳ್ತಾ ಇದ್ದೀರಾ. ಹಸಿ ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳು. ಇಡೀ ದೇಶನೇ ಕೊಳ್ತೋಗಿದೆ. ಹಸಿ ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಮ ಬಗ್ಗೆ ಮಾತಾಡೋ ಹಸಿ ಸುಳ್ಳು ಹೇಳ್ತೀರಾ. ನಾವು ಪಾರಪ್ಪನ ಅಗ್ರಹಾರಕ್ಕೆ ಹೋಗಿದ್ವಾ? ನಾವು ಪಾರಪ್ಪನ ಅಗ್ರಹಾರಕ್ಕೆ ಹೋಗಿದ್ವಾ? ಪ್ರಸ್ಥಾನದ ನಾವು ಒಳಗಡೆ ಹೋಗಿದ್ವಾ? ಈಗ ಲೂಟಿ ಮಾಡಿದ್ದು ನಾವ? ಕಮ್ಯುನಿಸ್ಟ್ರ ಬಗ್ಗೆ ಹೇಳಕ್ಕೆ ಕೊಲೆ ಮಾಡ್ತೀರಲ್ಲ. ಏನ್ ಗೊತ್ತಿದೆ ನಿಮ್ಗೆ? ಇಡೀ ದೇಶದಲ್ಲಿ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ. ನೀವೇ ಸಾಯಿಸಿದ್ರಲ್ಲ, ಕಾರ್ಮಿಕರನ್ನ ಸಾಯಿಸಿದ್ರಲ್ಲ, ಆದಿವಾಸಿಗಳನ್ನ ಸಾಯಿಸಿದ್ರಲ್ಲ, ಯಾರನ್ನ ಸಾಯಿಸಿಲ್ಲ ನೀವು? ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ಕೊಂಡು ಬಂದ್ರೆ ಗೊತ್ತಿಲ್ಲ. ಹೇಳ್ಬೇಡಿ ನೀವು. ಹಿರಿಯರಿದ್ದೀರಾ, ಸ್ವಲ್ಪ ಬಾಯಿ ಹಿಡಿದು ಮಾತಾಡಿ. ಏನ್ ಮಾತಾಡ್ಬೇಕು? ಧಮ್ಕಿ ಹಾಕೋದೆಲ್ಲ ಬಿಜೆಪಿ ಬಿಡಬೇಕು. ಮಾಧ್ಯಮದಲ್ಲಿ ಹೋದ್ರೆ ಧಮ್ಕಿಗಳು ಹಾಕೋದು. ಇದಕ್ಕೆ ಎದುರು ಬಿಡ್ತೀವಿ ನಾವು. ಆನಂದ್ ಅವರೇ, ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದು ಎಲ್ರಿಗೂ ಗೊತ್ತಿದೆ. ಅದ್ರಲ್ಲಿ ನೀವು ಅಷ್ಟು ಸೀರಿಯಸ್ ಆಗುವಂತದ್ದೇನಿಲ್ಲ. ಸೀರಿಯಸ್ ಅಲ್ಲ, ಅವರು ಸತ್ಯನಾರಾಯಣ ರಾವ್ ಆ ಸಂದರ್ಭದಲ್ಲಿ ಇಲ್ಲೇ ಇಲ್ಲ. ಬಂದು ಸರ್, ರೂಪಾ ಅವರು ಒಳ್ಳೆ ವಿಷಯಗಳನ್ನ ಎತ್ತಿದ್ದಾರೆ. ನಾವು ಯಾರೇ ಆದ್ರೂ ಅವ್ರಿಗೊಂದು ಸಹಕಾರ ಕೊಡೋಣ. ಎಲ್ಲ ಅಧಿಕಾರಿಗಳು ಈ ಕೆಲಸ ಮಾಡಲ್ಲ. ಅದಕ್ಕೆ ಅಧಿಕಾರಿ ಮಾಡಕ್ಕೆ ಹೊರಟಿದ್ದಾರೆ, ಅವ್ರಿಗೆ ಸಹಕಾರ ಕೊಡೋಣ. ಇದೇ ಸಿದ್ದರಾಮಯ್ಯನವರು 2 ದಿವಸದಿಂದ ನಿಮ್ಮ ಮಾಧ್ಯಮಗಳಲ್ಲೇ ಬಂದು MN ರೆಡ್ಡಿನ ಬೈದರು, ಕೆಂಪೈನ್ ಬೈದರು ಅಂಥೇಳಿ ಇದೇ ಮಾಧ್ಯಮಗಳಲ್ಲಿ ಬಂದು ಅದಕ್ಕೇನು ಮಾಡಿದ್ರು ಸಿದ್ದರಾಮಯ್ಯನವರು? ಯಾರೋ ಡೆಲ್ಲಿಯಿಂದ ಒಬ್ಬ ಅವನಿಗೆ ಫ್ಲೈಟ್ ಚಾರ್ಜು ಸರ್ ಅಲ್ಲ ನಾನು ಹೇಳ್ತೀನಿ, ವಿನಯ್ ಕುಮಾರ್ ಅಂತ ಅವ್ನು ವರದಿನೇ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದೆ ಅಲ್ಲ, ಇದಕ್ಕೆ ನೇಮಕ ಮಾಡಿದ್ರಲ್ವಾ? ನೇಮಕ ಮಾಡಿದ್ರಲ್ಲ ಸರ್. ಅಲ್ಲ, ನಮಗೆ ಯಾವುದೇ ಫ್ರಸ್ಟ್ರೇಷನ್ ಇಲ್ಲ ಸರ್, ಫ್ರಸ್ಟ್ರೇಷನ್ ಇಲ್ಲ. ಅಲ್ಲ, ನೀವೇ ತೀರ್ಪು ಕೊಟ್ಬಿಟ್ರೆ ಹೆಂಗೆ? ನಾನು ಹೇಳ್ತೇನೆ, ವಿನಯ್ ಕುಮಾರ್ನ ಟೀಮ್ ಮಾಡೋ ಅವಶ್ಯಕತೆ ಏನಿತ್ತು? ಈ ಟ್ರಾನ್ಸ್ಫರ್ ಮಾಡೋದಿದ್ರೆ ವಿನಯ್ ಕುಮಾರ್ನ ಟೀಮ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಡೆಲ್ಲಿಯಿಂದ ಕರ್ಸೋ ಅವಶ್ಯಕತೆ ಇರಲಿಲ್ಲ. ಇದು ಇಲ್ಲಿ ಕೇಳಿ ಸರ್, ಇವತ್ತು ರೂಪಾ ಅವರು ರಿಪೋರ್ಟ್ ಕೊಟ್ಟ ತಕ್ಷಣ CCTVಗಳ ರೆಕಾರ್ಡ್ ಏನಾಯ್ತು? ಅದಕ್ಕೆ ಅವರು 2-3 ದಿವಸದಲ್ಲಿ ತನಿಖೆ ಮುಗಿಯೋದು. ಅಲ್ಲಿವರೆಗೂ ಇವ್ರನ್ನ ಆ ಸ್ಥಳದಲ್ಲೇ ಉಳಿಸಬೇಕಾಗಿದೆ. According to government, according to the press note issued by the Chief Office, enquiry ನಡಿಬೇಕಾದ್ರೆ ಅವರು ಆ ಸ್ಥಾನದಲ್ಲಿ ಇರಕೂಡದು. ಈಗ ಒಳಗಡೆ ಏನು ನಡೆದಿದೆ ಅಂತ ನಾನು ಹೇಳ್ತೀನಿ. ಒಳಗಡೆ ಏನು ನಡೆದಿದೆ ಅಂತ ಹೇಳಿದ ವಿಷಯ ನಾವು ಇಲ್ಲಿ VIP ಆತಿಥ್ಯ ನಡೀತಿದೆ ಅಂತ. ಈಗ ಅವರಿದ್ದಂಥ ಸಂದರ್ಭದಲ್ಲಿ ಏನೇನಿತ್ತು ಅಂತ ಹೇಳೋದಕ್ಕೆ ಅವಕಾಶ ಇರ್ತಿತ್ತು. ಈಗ ನೀವು ಏಕದಮ್ ಟ್ರಾನ್ಸ್ಫರ್ ಮಾಡಿದ್ರೆ ಆ ಅವಕಾಶ ಎಲ್ಲಿದೆ? ರೀತಿ ದಬ್ಬಾಳಿಕೆ ಮಾಡೋದಿದೆಯಲ್ಲ ರಾಜ್ಯ ಸರ್ಕಾರದ್ದು, ಇದು ತಪ್ಪು. ಈಗ ಒಂದು ನಿಮಿಷ, ರೂಪಾ ಅವರು ಹೇಳಿಕೆ ಕೊಟ್ಟರು, ಒಂದು ಪತ್ರ ಬರೆದ್ರು, ಇದೆಲ್ಲ ಒಂದು ಕಡೆಗೆ. ರೂಪಾ ಅವ್ರಿಗೆ ಯಾರ್ಯಾರು ಮಾಹಿತಿ ಕೊಟ್ಟಿದ್ರು, 40 ಜನ ಕೈದಿಗಳಿಂದ ರಾತ್ರೋರಾತ್ರಿ ನೀವು ಶಿಫ್ಟ್ ಮಾಡಿದಿರಲ್ಲ, ಇದ್ರ ಹಿನ್ನೆಲೆ ಏನು? ಆಫೀಸರ್ಸ್ ನಡುವೆ ಫೈಟ್ ಆದಾಗ ಇಂಥದ್ದು ನಡೀತಿದೆ. ಏನ್ ನಡೀತದೆ? ನಿಮಗೆ ಗೊತ್ತಿರೋದು ಹೇಳಿವ್ರಿ. ನನ್ನ ಪ್ರಶ್ನೆ ಇಷ್ಟ, ಇವತ್ತು ಅಲ್ಲ ತಡೀರಿ, ನನಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಒಟ್ಟಾರೆ ಈ ವಿಚಾರನ ಸರ್ಕಾರ ಈ ಕೇಸನ್ನ ಹಳ್ಳ ಹಿಡಿಸೋದಿಕ್ಕೆ, ಈ ಸರ್ಕಾರ ಈ ಕೇಸನ್ನ ಮುಚ್ಚಿಸೋದಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಮಾಡಿ ಇವತ್ತು 40 ಜನ ಕೈದಿಗಳನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಶಶಿಕಲಾ ವರ್ಗಾವಣೆ ಮಾಡಿಲ್ಲ, ತೇಲ್ಗಿ ವರ್ಗಾವಣೆ ಮಾಡಿಲ್ಲ. ಯಾರು ರೂಪ ಅವರಿಗೆ ಮಾಹಿತಿ ಕೊಟ್ಟರು, ಸರ್ ಒಂದು ನಿಮಿಷ, ಯಾರ್ಯಾರು ಮಾಹಿತಿ ಕೊಟ್ಟರು ಅವ್ರನ್ನೆಲ್ಲ ಅಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥ ಕೈದಿಗಳ ವರ್ಗಾವಣೆ ಯಾರು ಮಾಡ್ತಾರೆ ಸರ್? ಸರ್ಕಾರದ ಗಮನಕ್ಕೆ ತಂದು, ಸರ್ಕಾರ ಬೇಕಾಗಿಲ್ಲ, ಇಲಾಖೆ ನೀವು ಯಾರು ಸೂಪರಿಂಟೆಂಡೆಂಟ್ ಮಾಡಕ್ ಬರೋದಿಲ್ಲ. ಸೂಪರಿಂಟೆಂಟ್ ಬೇರೆ ಜೈಲಿಗೆ ಮಾಡಕ್ ಆಗಲ್ಲ. ಈಗ ಏನ್ ನಡೀತಾ ಇದೆ, ರೂಪಾ ಅವರು ವಿಷಯ ಹೊರಗೆ ತಂದಿದ್ದು ನಿಜ.
ಜೈಲು ಒಳಗಡೆ ಭ್ರಷ್ಟಾಚಾರದಿಂದ ಎಲ್ಲಾ ಚಾರಗಳು ನಡೀತಾ ಇದ್ದಾವೆ ಅನ್ನೋದು ನಿಜ. ನಾನು ಅದೇ But ಕುಮಾರಸ್ವಾಮಿ ಸಿಎಂ ಆದಾಗ ಎಲ್ಲ ಕಡೆ ಅದು ವ್ಯವಸ್ಥೆ ಸುಧಾರಿಸೋ ಬಗ್ಗೆ ಸರ್, ಈಗ ಶಶಿಕಲಾಗೆ ಹೆಲ್ಪ್ ಮಾಡ್ಬೇಕಂದ್ರೆ DIG ಹೋಗಿ ಹೆಲ್ಪ್ ಮಾಡಕ್ ಆಗಲ್ಲ. ಅಲ್ಲಿ ಎಲ್ಲ ಆಫೀಸರ್ಗಳು ಹೆಲ್ಪ್ ಮಾಡಬೇಕು. ಅವರು ರಿಪೋರ್ಟು ಬರೀ DGP ಮೇಲೆ ಯಾಕೆ ಕೊಟ್ಟರು? DGP ಪ್ರಿಸನ್ ಸತ್ಯನಾರಾಯಣ ರಾವ್ ಮೇಲೆ ಯಾಕೆ ಕೊಟ್ಟರು? ಕೃಷ್ಣಕುಮಾರ್ ಮೇಲೆ ಇನ್ನೊಂದು ಸೂಪ್ನೆಂಟು ಅನಿತಾ ಅಂದಿದ್ದಾರೆ, ಅವ್ರ ಮೇಲೆ ಯಾಕೆ ಕೊಟ್ಟಿಲ್ಲ? ಸುಮ್ಮನೆ ಅವ್ರು 2 ಕೋಟಿ ಅಂದು ಊಗದಲ್ಲಿ ಹೆಂಗ್ ಮಾಡ್ತಾರೆ? ಇದು ವಿಷ್ಯೂ. ಈಗ ಪ್ರಿಸ್ನರ್ಸ್ಗೂ ವರ್ಗಾವಣೆ ಮಾಡಿಲ್ಲ, ನಮ್ಮನ್ನೆಲ್ಲ ಅನ್ಯಾಯ ನಡೀತಾ ಇದೆ ಎಂದು ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಅವ್ರನ್ನ ರಾತ್ರಿ 60 ಪೊಲೀಸರನ್ನ ಕರ್ಕೊಂಡು ಹೋಗಿ ಸಿಕ್ಕಾಬಟ್ಟೆ ಹೊಡೆದು ಒಬ್ಬನು ಯಾವತ್ತು ಸತ್ತೋಗ್ತಾನೆ ಗೊತ್ತಿಲ್ಲ, ಹೊಡೆದು ವರ್ಗಾವಣೆ ಮಾಡಿದ್ದಾರೆ. ಎಲ್ಲಿ ಕಳಿಸಿದ್ದಾರೆ? ಬೆಳಗಾವಿನಲ್ಲಿ ಡೆತ್ ಸೆಂಟೆನ್ಸ್ ಅಂಧೇರಿ ಜೈಲ್ಗೆ ಕಳಿಸಿದ್ದಾರೆ. ಅಲ್ಲಿ ಏನೂ ಇರೋದಿಲ್ಲ. ಈಗ ಜೈಲಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಅಲ್ಲಿ ಹೋಮ್ ಗಾರ್ಡ್ಸ್ನ ಇಟ್ಕೊಂಡು ವ್ಯವಸ್ಥೆ ಮಾಡ್ತಾರೆ, ಕಾಂಟ್ರಾಕ್ಟ್ ಲೇಬರ್ನ ಇಟ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಜೈಲಿಗೆ ಕಡಿಮೆ ಸ್ಟಾಫ್ ಇದೆ. ಅಲ್ಲಿ ಆ ಕೈದಿಗಳಿಗೆ ಕೂಡ ಊಟದಲ್ಲಿ ಲೂಟಿ, ಆ ಮಟನ್ನಲ್ಲಿ ಲೂಟಿ, ಪ್ರತಿಯೊಂದರಲ್ಲಿ ಲೂಟಿ. ಅದು ಜೈಲು ಏನೋ ಒಂದು 1000 ವರ್ಷಕ್ಕೆ ಮೊದಲು ಹೆಂಗ್ ನಡೆಸ್ತಿದ್ರು ಆ ಪರಿಸ್ಥಿತಿನಲ್ಲಿ. ಇದಕ್ಕೆ ಎಲ್ಲಾ JDS ಕಾರಣ, BJP ಕಾರಣ, ಕಾಂಗ್ರೆಸ್ ಒಂದು ಹೇಳಿ. ಒಂದ್ ನಿಮಿಷ ಶಿವರಾಜ್, ಚಿಟಿಕೆ ಹೊಡೆದಾಗ ಜಗತ್ ಬದಲಾಗುತ್ತೆ. ಶಿವರಾಮ್ ಗೌಡ್ರೆ ಒಂದ್ ನಿಮಿಷ ಶಿವರಾಮ್ ಗೌಡ್ರೆ, ಈಗ ಪಾಪ ತಾವು 4 ದಿವಸದಲ್ಲಿ JDS ಹೋದ ತಕ್ಷಣ ಸ್ವಾಮಿ ಬಹಿರಂಗ ಹೇಳಿಕೆ ಕೊಟ್ಟು ಹೋಗ್ಬೇಕಿತ್ತು. ಏನು ಅಂತ ಹೇಳಿದ್ರೆ, ನಾನು ಬಹಿರಂಗ ಹೇಳಿ ಅಂತೇಳಿ ಏನು ಇಂಥ ಅನ್ಯಾಯದ ವಿರುದ್ಧ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದು ಮಾತು, ಅಲ್ಲೇನೋ ಚಲುವರಾಯ ಸ್ವಾಮಿಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಿ ತಾವು JDS ದಯವಿಟ್ಟು ಶಿವರಾಮ್ ಗೌಡ್ರೆ ನಾನು ಹೇಳೋದು ಕೇಳಿ. ರಾಜಕೀಯ ನೋಡಿ, ನಾನು ಹೇಳೋದು ಇಲ್ಲಿ ನಾವು ಪಕ್ಷ ಒಂದ್ ನಿಮಿಷ ಇಲ್ಲಿ ನಾವು BJP JDS ಅಥವಾ ಇನ್ನೊಂದನ್ನು ದೂರಿಕೊಂಡು ಜನರ ಎದುರಿಗೆ ಇದನ್ನೊಂದು ನಾವು ನಗೆಪೆಟ್ಲಿಗೆ ಆಡುವಂತಹದ್ದು ಸರಿಯಲ್ಲ. ವ್ಯವಸ್ಥೆ ಪೊಲೀಸ್ ಅಂತ ಹೇಳಿದ್ರೆ ಏನು? ಯಾವ ವ್ಯವಸ್ಥೆಯಲ್ಲಿ ಹಿಂದೆ ಪೊಲೀಸ್ ಇತ್ತು? ಒಂದು ಕಾನ್ಸ್ಟೇಬಲ್ ಒಂದು ಊರಿಗೆ ಬಂದ್ರೆ ಅಂತ ಹೇಳಿದ್ರೆ ಇಡೀ ಊರೇ ನಡುಗುವಂತಹ ಪರಿಸ್ಥಿತಿ ಇತ್ತು, ನಾವು ನೋಡ್ತಾ ಇದ್ದೆವು. ಈಗ ಏನಾಗಿದೆ, ಆ ಸಿಸ್ಟಮ್ಗೆ ಬ್ರಿಟಿಷ್ ಕಾಲದಲ್ಲಿ ಅದಕ್ಕೆ ನಂತರನೂ ಆತರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳಿದ್ರೆ ಈಗ ಏನಾಯ್ತು ನೋಡಿ. ನಾನು ಹೇಳುದು ಕೇಳಿದ್ರೆ ಅದು ಯಾವ ತಕ್ಕಾಗಿ ಉರಿತಾ ಇದ್ದೀರಿ? ರಾಜಕೀಯದ ವ್ಯವಸ್ಥೆ ಕೊಳಕು ತುಂಬಿದೆ, ಕೊಳಕು ನೋಡಿ. ಅಲ್ಲ ಒಂದ್ ನಿಮಿಷ, ರಾಜಕೀಯ ಅಲ್ಲ, ಒಂದ್ ನಿಮಿಷ ರಾಜಕೀಯ ತುಂಬಿ ಹೋಗಿದೆ, ಭ್ರಷ್ಟಾಚಾರ ತುಂಬಿ ಹೋಗಿದೆ. ಅದಕ್ಕೆ ಸಮಗ್ರವಾಗಿ ನಾವು ಕೂತ್ಕೊಂಡು ನ್ಯಾಯ ಇವತ್ತು ಯಾವ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಪೊಲೀಸ್ ಜೈಲುಗಳಲ್ಲಿ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂತದಕ್ಕೆ ನಾನು ಕಾರಣ ಅಥವಾ ನೀವು ಕಾರಣ ಅಥವಾ ಇದರಿಂದ ಲಾಭ ತೆಗೆಯುವುದನ್ನು ದಯವಿಟ್ಟು ಬಿಟ್ಬಿಡಿ. ಅದು ಮೂರ್ಖತನ ಆಗ್ತದೆ. ನಾವು ಅದಕ್ಕೆ ಒಟ್ಟಿಗೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನೀವು ಅಪೋಸಿಷನ್ ನಾವು ಇದ್ದೀರಾ, ನಾವು ಇದ್ದೇವೆ, ಅದಕ್ಕೆ ಏನಾದ್ರೂ ಒಂದು ಕಾಂಗ್ರೆಸ್ನವರಾಗಿರ್ಲಿ ಈ ರಾಜಕೀಯ ವ್ಯಕ್ತಿಗಳೆಲ್ಲ ಆಂಟಿಸಿಪೇಟರಿ ಬೇಲ್ ಅಲ್ಲಿ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಯಾರು ಅಲ್ಲ ಆಂಟಿಸಿಪೇಟರಿ ಬೇಲ್, ರೆಗ್ಯುಲರ್ ಬೇಲ್, ಸುಪ್ರೀಂ ಕೋರ್ಟ್ ಇದು ಏನು ವ್ಯವಸ್ಥೆ? ಆಂಟಿಸಿಪೇಟರಿ ಬೇಲ್ ವ್ಯವಸ್ಥೆ ಪ್ರತಿಯೊಬ್ಬರು ಯಾರು ಪ್ಲೀಸ್ ವೀಕ್ಷಕರೇ, ಒಂದು ಇಡೀ ಈ ಪ್ರಕರಣ ಏನಿದೆ 3 ಜನರ ಮೇಲಿರುವ ಆರೋಪವನ್ನು ನೋಡಿ. ಇದನ್ನ ಬಿಟ್ಟು ನಾನು ಕೇಳಿದೆ, ಓಕೆನಪ್ಪ ಇವ್ರು ಟ್ರಾನ್ಸ್ಫರ್ ಮಾಡದೆ ಒಂದು ಎನ್ಕ್ವೈರಿ ಮಾಡೋದಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ನಲ್ಲಿ ಇಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆಂದರೆ ಇಡೀ ತನಿಖೆಯ ಮಧ್ಯೆ ಅವ್ರಿಗೆ ಹಸ್ತಕ್ಷೇಪ ಮಾಡೋದಕ್ಕೆ ಅದು ಆಗ್ಕೂಡ್ದು ಅನ್ನೋದು ಜನರಲಿ. ಈಗ ಒಂದೊಮ್ಮೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ,
ಡಿ ರೂಪಾ ಅವರನ್ನು ನೀವು ಟ್ರಾನ್ಸ್ಫರ್ ಮಾಡದೆ ಹಾಗೆ ಇಟ್ಟಿದ್ರೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇತ್ತಾ, ಅಥವಾ ಸತ್ಯನಾರಾಯಣ ರಾವ್ ಅವರನ್ನು ಮಾಡಿದ್ರೆ ಸಾಧ್ಯ ಇತ್ತಾ, ಅಥವಾ ಕೃಷ್ಣಕುಮಾರ್? ಯಾಕೆ ಅಂದರೆ ನಾನು ಹೇಳಿದಾಗ ಇವರಿಬ್ಬರು ಆರೋಪಿತರಿದ್ದಾರೆ, ಒಬ್ಬರು ಆರೋಪ ಮಾಡಿದವರಿದ್ದಾರೆ. ಆರೋಪ ಮಾಧ್ಯಮಕ್ಕೆ ಏನು ಹೋಗಿದೆ ಅದ್ರ ಬಗ್ಗೆ ನೀಡ್ಲ್ ಆಫ್ ಸಸ್ಪಿಷನ್ ಏನಿದೆ ಅದು ರೂಪಾ ಅವ್ರ ಕಡೆ ಇದೆ. ಗೊತ್ತಿಲ್ಲ ನನಗೆ, ಅವರೇ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ರು. ಅವರೊಮ್ಮೆ ಬಿಡುಗಡೆ ಮಾಡಿದರೆ ಅದು ಅವ್ರ ಸರ್ವಿಸ್ ರೂಲ್ ಪ್ರಕಾರ. ಒಂದು ನಿಮಿಷ ಸರ್, ನಾನು ಮಾಡಿದ್ದಾರೆ ಅಂತ ಹೇಳಿಲ್ಲ. ಎತ್ತರದ ಗೌರವ ಇದೆ. ಅಲ್ಲ, ನಾನು ಹೇಳಿದ್ರೆ ವೈಯಕ್ತಿಕ ಗೌಡ್ರೆ, ನೀವು ನಾನು ಹೇಳಿದ್ರೆ ಮಾಡಿದ್ರೆ ನಾನು ಮಾಡಿದೆ ಅಂತ ಹೇಳಿಲ್ಲ. ಒಂದ್ ನಿಮಿಷ ಯೂತ್ ಕಾಂಗ್ರೆಸ್ ಸಮರ್ಥನೆ ಮಾಡ್ತಾ ಇದ್ದಾರೆ. ಸಮರ್ಥನೆ ಮಾಡೋದು ಒಂದ್ ನಿಮಿಷ ತಾವು ಈಗ ಅವರ ಬಗ್ಗೆ ನಾನು ಹೇಳೋದು ಕೇಳಿ ಸ್ವಾಮಿ, ನಾನೊಂದು ನಿಮ್ಮ ಹತ್ರ ಒಂದು ಕೇಳ್ಕೊಳ್ತಾ ಇದ್ದೇನೆ. ತಾವೊಂದು ಪ್ರಬುದ್ಧ ರಾಜಕಾರಣಿ ಆಗಿದ್ದೀರಾ, ನೀವು ಇದರಲ್ಲೂ ರಾಜಕೀಯ ಮಾಡುವಂತ ಒಂದ್ ನಿಮಿಷ ನಾನು ಹೇಳೋದು, ಅವ್ರು ಮಾಡಿದ್ದು ಸರಿನಾ? ಅವ್ರಿಗೆ ಅಧಿಕಾರಿಗಳು ಮೇಲಧಿಕಾರಿಗಳು ಇರ್ಲಿಲ್ವಾ? ಪತ್ರ ಬರೆದುಕೊಂಡೇ ಪತ್ರ ಮಾಡ್ಬೇಕು ಅಂತ ನಾನು ಹೇಳೋದು ಕೇಳಿ, ನಾನು ಹೇಳೋದು ಕೇಳಿ, ನಾನು ಹೇಳೋದು ಕೇಳಿ. ದಯವಿಟ್ಟು ಹಿರಿಯ ಅಧಿಕಾರಿಗಳಿಲ್ವಾ? ಪ್ರೆಸ್ ಹೋಗಿಲ್ಲ ಏನ್ ಪ್ರಶ್ನೆ ಕೇಳಿ. ನಾನು ಇದಕ್ಕಿಂತ ಬರೋದಕ್ಕೆ ಮುಂಚೆ ಬೇರೆ ಮಾಧ್ಯಮದಲ್ಲಿದ್ದೆ. ಹಿರಿಯ ಅಧಿಕಾರಿಗಳಿದ್ರು ಡಿಜಿ ಶ್ರೀಕುಮಾರ್ ಲೈನಿಗೆ ಬಂದು ಅವರೊಂದು ಸ್ಪಷ್ಟ ಹೇಳಿದ್ರು ಕ್ಲೀನ್ ಆಗಿ. ನಮಗೂ ಮಾಹಿತಿ ಇದೆ, ರೂಪಾ ಪತ್ರಿಕೆಗೆ ಹೋಗಿಲ್ಲ, ಮಾಧ್ಯಮಕ್ಕೆ ಹೋಗಿದ್ದಾರೆ ಅಂತ ನಾವು ಆಪಾದನೆ ಮಾಡುದಲ್ಲ. ದಯವಿಟ್ಟು ಅವರಿಗೆ ಆ ಕಾಗದದಲ್ಲಿ ಬರೆಯುವುದನ್ನು ಬಿಟ್ಟು ಎಲ್ಲಾನು ನಿಮ್ಮ ವಿಚಾರ ಗೊತ್ತಾಗುತ್ತೆ. ಕೇಳಿಲ್ಲ, ನಾನು ಬಹಿರಂಗವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಇಷ್ಟ. ಹ್ಯಾಂಗ್ ಮಾಧ್ಯಮಕ್ಕೆ ಸರ್ ನನಗೆ ಒಂದು ಮಾತು ಕೇಳಬೇಕು. ಒಂದು ಮಾತು ಸರ್, ನಾನು ಹೋಮ್ ಡಿಪಾರ್ಟ್ಮೆಂಟ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ದಯವಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಏನೇ ಪ್ರಾಬ್ಲಮ್ ಬರಲಿ, ಏನೇ ಇದಿರಲಿ, ನಮಗೆ ಒಂದು ಮೇಲ್ ಅಧಿಕಾರಿಗಳು ಅಂತೇಳಿರ್ತಾರೆ, ಅವರಿಂದ ನ್ಯಾಯ ಸಿಗ್ತದಾ ಇಲ್ಲ ಅಂತ ಹೇಳುವಂಥದ್ದು ಒಂದು ನ್ಯಾಯವನ್ನು ದೊರಕಿಸುವಂಥ ಒಂದು ವಿವೇಕತೆಗೆ ಅವರು ಎಲ್ಲಿವರೆಗೆ ಹೋಗ್ಬೋದಿತ್ತು? DG-ವರೆಗೆ ಹೋಗ್ಬೋದಿತ್ತು, ಬಾಯಲ್ಲಿ ಪರಸ್ಪರ ಮಾತನಾಡ್ಬೋದು, ಬೇಡ ಹೋಮ್ ಮಿನಿಸ್ಟರ್ ಹತ್ರ ಹೋಗ್ಬೋದಿತ್ತು. ಇಷ್ಟೆಲ್ಲ ವ್ಯವಹಾರ ಇದ್ದು ಈ ಕಾಗದದಲ್ಲಿ ಬರೆಯುವಂಥ ಒಂದು ವ್ಯವಸ್ಥೆ ಯಾಕೆ ಬೇಕಿತ್ತು ಅಂತ ಹೇಳುವಂಥದ್ದನ್ನು ವಿರಾಮಕ್ಕೆ ಹೋಗದ ನನ್ನ ಬಹಳ ಹಳೆ ಸ್ನೇಹಿತರು ಶಿವರಾಮೇಗೌಡರು ಅವರು ಯೂತ್ ಕಾಂಗ್ರೆಸ್ ಕಾಲದಿಂದ ನನ್ನ ಸ್ನೇಹಿತರು. ಸ್ವಲ್ಪ ಯಾವಾಗಲಾಗಿ ಹೊಸ ಪಕ್ಷಕ್ಕೆ ಹೋದಾಗ ಜಾಸ್ತಿ ಇಮೇಜ್ ಇರುತ್ತೆ. ಡಿಫೆಂಡ್ ಮಾಡಬೇಕಾಗಿಲ್ಲ. ಆದರೆ ಇದಕ್ಕೆ ಏನು ಬಹಳ ಮುಖ್ಯವಾದ್ದು ಅಂದರೆ ಒಂದು ವ್ಯವಸ್ಥೆ ಏನಿರುತ್ತೆ ಅದನ್ನು ಕೊಲ್ಯಾಪ್ಸ್ ಆಗೋದಕ್ಕೆ ಯಾರೋ ವ್ಯವಸ್ಥೆ, ಈ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಕಾಂಗ್ರೆಸ್ ಇದ್ದರೂ ಅದೇ ಪೊಲೀಸ್ ವ್ಯವಸ್ಥೆ, JDS ಇದ್ದರೂ BJP, ಆ ವ್ಯವಸ್ಥೆ ನಾಶಪಡಿಸೋ ಕೆಲಸ ಮಾಡಿಕೊಡೋದು. ಒಬ್ಬ ಅಧಿಕಾರಿಗೆ ದೂರ ಬಿದ್ದರೆ ಅವ್ರು ಎಲ್ಲ ಮಾಧ್ಯಮಕ್ಕೆ ಹೋಗೋದಕ್ಕೆ ಪ್ರಾರಂಭ ಆದರೆ ಡೆಮೋಕ್ರಸಿಗೆ ಏನಾಗುತ್ತೆ? ದಟ್ ಈಸ್ ದ ಕ್ವೆಶ್ಚನ್. ನಾನು ಭಾಳ ಗಂಭೀರವಾಗಿ ಈ ಪ್ರಶ್ನೆಯನ್ನು ಎತ್ತಿದ್ದೇನೆ. ಯಾಕೆ ಅಂತಂದರೆ ನನಗೆ ಕರ್ನಾಟಕದ ಪೊಲೀಸರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಒನ್ ಆಫ್ ದಿ ಬೆಸ್ಟ್. ಈಗ ಹೋಗ್ಬಿಟ್ಟು ಅವರು ಮಾನ ಮರ್ಯಾದೆ ಬೀದಿಗೆ ಬಿತ್ತಲ್ಲ ಒಂದು ಕಾರಣಕ್ಕಾಗಿ. ಸೊ ಈ ಘಟನೆ ಏನಿದೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳಿಗೆ ಕಾರಣ ಆಗಿದೆ. ಈ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ನಿರ್ಧಾರ ಏನಿತ್ತು ಅದರ ಬಗ್ಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಪ್ರತಿಕ್ರಿಯೆ ನೀಡಿವೆ. ಪೊಲೀಸ್ ಹಿರಿಯ ಅಧಿಕಾರಿಗಳ ವರ್ಗಾವಣೆ ಹಿಂದೆ ರಾಜಕೀಯ ವಿರೋಧಿಗಳನ್ನು ಕಟ್ಟಿ ಹಾಕುವ ಹುನ್ನಾರವಿದೆ ಅಂತ JDS ನಾಯಕ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಆ ಹುನ್ನಾರ ಏನು ಅನ್ನೋದನ್ನು ಅವರು ಸ್ಪಷ್ಟಪಡಿಸಿಲ್ಲ. ಇವ್ರನ್ನ ಕೇಳೋಕೆ ಕೊನೆಗೆ MN ರೆಡ್ಡಿ ಗುಪ್ತಚರ ಇಲಾಖೆಯಲ್ಲಿ ಸಂಪೂರ್ಣ ವಿಫಲ ಆಗಿದ್ದರು. ಅಂಥವರನ್ನು ಈಗ ACBಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೆಚ್ಚಿಕೆ ವ್ಯಂಗ್ಯವನ್ನು ಕೂಡ ಆಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ನಿರ್ಧಾರವನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ವರ್ಗಾವಣೆ ಕುರಿತು ಮಾಧ್ಯಮಗಳಿಗೆ ಎಲ್ಲವನ್ನು ಹೇಳೋದಕ್ಕಾಗಲ್ಲ, ವರ್ಗಾವಣೆ ಸರ್ಕಾರದ ಆಡಳಿತ ಯಂತ್ರ ಏನಿದೆ ನಡೆಸಬೇಕಾದ ಒಂದು ಭಾಗ. ಆಡಳಿತದ ಹಿತದೃಷ್ಟಿಯಿಂದ ಡಿ ರೂಪಾ ಅವರನ್ನು ವರ್ಗಾಯಿಸಲಾಗಿದೆ ಅಂತ ಅವರು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ TB ಜಯಚಂದ್ರ ಈ ವರ್ಗಾವಣೆಯಿಂದಾಗಿ ತನಿಖೆಗೆ ತೊಂದರೆಯಾಗಲ್ಲ, ಡಿ ರೂಪಾ ವರ್ಗಾವಣೆ ಬೇರೆ ಯಾವುದೋ ಪ್ರಕರಣಕ್ಕೆ ತಳುಕು ಹಾಕೋದು ಅವರ ವರ್ಗಾವಣೆ ಸರಿಯಲ್ಲ ಅಂತಲೂ ಹೇಳಿದ್ದಾರೆ. ಅಲ್ಲದೆ ರಾಜಕೀಯ ವಿರೋಧಿಗಳನ್ನು ಕಟ್ಟಿಹಾಕಲು MN ರೆಡ್ಡಿ ವರ್ಗಾವಣೆಗೊಳಿಸಲಾಗಿದೆ ಎಂಬ ಕುಮಾರಸ್ವಾಮಿ ಅವರ ಆರೋಪ ಬಾಲಿಶವಾದದ್ದು ಅಂತಲೂ ಅವರು ಕಿಡಿಕಾರಿದ್ದಾರೆ. ಇತ್ತ ಸಚಿವ DKಶಿ ಸಹ ಸರ್ಕಾರಕ್ಕೆ ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ವಿರೋಧಿಗಳ ಟೀಕಾ ಪ್ರಹಾರಕ್ಕೆ ತಿರುಗೇಟು ನೀಡಿದ್ದಾರೆ.
ಎನ್ ರೆಡ್ಡಿ ಅವ್ರನ್ನ ACB ಅವ್ರೀಗ ಇಂಟೆಲಿಜೆನ್ಸ್ನಲ್ಲಿ ನೇತೃತ್ವ ಕೊಟ್ಟಿದ್ರು. ಅವರು ಫೇಲ್ಯೂರ್ ಆದರು ಅಂತಕ್ಕಂಥದ್ದನ್ನ ಗರಂ ಆಗಿ ಅವ್ರ ಮೇಲೆ ಕೆಂಡಮಂಡಲ ಆದರು ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಪೈನವ್ರ ಮೇಲೆ MN ರೆಡ್ಡಿ ಮೇಲೆ ಇವತ್ತು ಕೆಂಡಮಂಡಲ ಆದರು ಅಂತ ಹೇಳಿ. ಈಗ ಪಾಪ ಅವರಿಗೆ MN ರೆಡ್ಡಿ ಅವರಿಗೆ ಜಂತಕಲ್ ಮೈನಿಂಗ್ ಏನಾದರೂ ಕುಮಾರಸ್ವಾಮಿ ಫಿಕ್ಸ್ ಮಾಡಿ ಅಂತ ಹೇಳಿ ಆ ಇಂಟೆಲಿಜೆನ್ಸ್ ಕೆಲಸ ಬಿಟ್ಟು ನನ್ನ ಮೇಲೆ ಗದಾ ಪ್ರಹಾರ ಮಾಡ್ಲಿಕ್ಕೆ ಅವ್ರನ್ನ ಚಿತಾವಣೆ ಮಾಡಿ ಪಾಪ ಈ ಕೆಲಸಕ್ಕೆ ಜಾಸ್ತಿ ಸಮಯ ಇಟ್ಕೊಳ್ಳಿಕ್ಕೆ ಹೇಳಿ ಈಗ ಫೇಲ್ಯೂರ್ ಆದ್ರೆ ಮುಖ್ಯಮಂತ್ರಿಗಳ ಆಡಳಿತದ ಹಿತದೃಷ್ಟಿಯಿಂದ ಅದು ಮಾಡಿರ್ತಕ್ಕಂಥದ್ದು. ಅದರಿಂದ ಅವನ್ನೆಲ್ಲ ನೀವು ಪ್ರೆಸ್ಗೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಾಗತ್ತ? ಅವನ್ನ ಆಡಳಿತದ ಹಿತದೃಷ್ಟಿಯಿಂದ ಅದು ಮಾಡಿರ್ತಕ್ಕಂಥದ್ದು. ಅದರಿಂದ ಅವನ್ನೆಲ್ಲ ನೀವು ಪ್ರೆಸ್ಗೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಾಗತ್ತ? ಅವನ್ನ ಆಡಳಿತ ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಯಾವ ರೀತಿ ನಡಿಬೇಕು ಅಂತೇಳಿ ಸರ್ಕಾರಕ್ಕೆ ಗೊತ್ತಿದೆ. ನಮ್ಮಲ್ಲಿ ಯಾರು ಕೂಡ ಅಪ್ರಾಮಾಣಿಕರು ಅಂತ ನಾವು ಹೇಳಿಲ್ಲ. ರೂಪ ಅವರಿರ್ಬೋದು, ಸತ್ಯನಾರಾಯಣ ಇರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ಅವರವರ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಕೆಲವು ವಿಚಾರ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆ ಆದೇಶವನ್ನು ಮಾಡಿದ್ದಾರೆ. ತನಿಖೆ ಆದೇಶ ವೇಳೆ ಸಂದರ್ಭದಲ್ಲಿ ಕೆಲವು ಸತ್ಯಾಂಶಗಳು ಯಾರು ಯಾವ ಒತ್ತಡಕ್ಕೂ ಕೂಡ ಮಣಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಕೆಲವು ಸಂದರ್ಭದಲ್ಲಿ ಎಸ್ ಕುಮಾರಸ್ವಾಮಿ ಅವರ ಆರೋಪ ಏನು ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ. ಎಸ್ ಆನಂದ್, ಐ ವಾಂಟ್ ಟು ನೋ ಯುವರ್ ರಿಯಾಕ್ಷನ್. ಯು ಬಿಲೀವ್ ದಟ್ ವಾಟ್ ಕುಮಾರಸ್ವಾಮಿ ಸರ್? ಸರ್, ಈ ಸರ್ಕಾರ ಬಂದ ಮೇಲೆ ಒಂದು ದ್ವೇಷಕಾರುವಂಥ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಗಳು ಮಾಡಕ್ಕೆ ಹೊರಟಿದ್ದಾರೆ. ನೀವು ಎಗ್ರಿ ಇಟ್ ಆರ್ ನಾಟ್? ಎಗ್ರಿಂಗ್ ಯುವರ್ ಪಾರ್ಟಿ ಇಸ್ ಎಗ್ರಿಂಗ್ ದಟ್ ಬಿಕಾಸ್ ಆಫ್ ನಾನು ಆ ವಿಷಯಕ್ಕೆ ನಾನು ಒಮ್ಮತ ಹೇಳ್ತೀನಿ ಅಲ್ವಾ. ಆದರೆ ಇತ್ತೀಚಿನ ಎಲ್ಲ ಪ್ರಕರಣಗಳನ್ನು ಗಮನಿಸಿ, ಅವ್ರ ವಿರುದ್ಧ ಆರೋಪ ಮಾಡೋದ್ರ ಮೇಲೆಲ್ಲ ಪ್ರಕರಣಗಳು ದಾಖಲಾಗಿದ್ದಾವೆ. ಅವ್ರ ವಿರುದ್ಧ ಇರೋ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವ್ರ ವಿರುದ್ಧ ಸುಳ್ಳಿನ ಸರ್ಮಾಲೆಗಳನ್ನು ಹೇಳ್ಕೊಂಡು ಹೊರಟಿದ್ರು, ಅಂಥವ್ರ ವಿರುದ್ಧ ಯಾರು ಧ್ವನಿ ಎತ್ತಾರೆ? ಯಾರು ಹೇಳಿ? ಮುಖ್ಯಮಂತ್ರಿಗಳು. ಅಲ್ಲಲ್ಲ, ಕೇಸ್ ಒಂದೆರಡು ಹೇಳ್ಬೋದು? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಯಾವ್ದು? ಅಂದರೆ ನಿಮಗೆ ಇತ್ತೀಚಿನ ದಿವಸಗಳಲ್ಲಿ ನೀವು ಬೆದರಿಸಿರುವಂಥ ಪ್ರಕರಣಗಳನ್ನು ಹೇಳ್ತೀನಿ. ಅಂದರೆ ಜನಸಾಮಾನ್ಯರು ಎತ್ತುವಂಥ ಪ್ರಶ್ನೆಗಳು CID ಕೊಡ್ತಾರೆ. ಸರ್, ಇದು ತಗೊಳ್ಳಿ, ಕುಮಾರಸ್ವಾಮಿ ತಗೊಳ್ಳಿ. ಇದು ಇದ್ಕಿದ್ದಂಗೆ ಎದ್ದಿರೋದು ಸುಪ್ರೀಂ ಕೋರ್ಟ್ ಸೂಚನೆ ಕೇಳಿ ಸರ್, ಇಲ್ಲಿ ಕೇಳಿ. ಸರ್ಕಾರದ ಪರವಾಗಿ ದಯವಿಟ್ಟು ನೀವು ಕಾಂಗ್ರೆಸ್ ವಕ್ತಾರ ರೀತಿ ಮಾತಾಡಬೇಡಿ. ಇಲ್ಲ ನಾನು ಹೇಳ್ತೀನಿ ಕೇಳಿ. ಹೇಳ್ತೀನಿ ಕೇಳಿ. ಕೇಳಿ ಸರ್, ಯಡಿಯೂರಪ್ಪನವ್ರ ಮೇಲೆ ಕೇಸ್ ದಾಖಲು ಮಾಡಿದ್ರು. ಸ್ವಾಮಿ, ಒಂದ್ ನಿಮಿಷ, ನಾವು ಕೇಸ್ ದಾಖಲು ನನಗೆ ಅವಕಾಶ ಮುಖ್ಯಮಂತ್ರಿಗಳು ಜೈಲಿಗೆ ಕೇಳಿ. ನನಗೆ ಅವಕಾಶ ನಾವು ಕೇಸ್ ಮಾತ್ರ ಹಾಕಿದ್ದಲ್ಲ, ನೀವು ಜೈಲಿಗೆ ವಿಧಾನಸೌಧಕ್ಕೆ ಹೋಗೋರೆಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದೀರಾ? ಆಯ್ತು, ಎಷ್ಟು ಜನ ಹೋಗಿದ್ದಾರೆ? ವಿಧಾನಸೌಧಕ್ಕೂ ಪರಪ್ಪನ ಅಗ್ರಹಾರಕ್ಕೂ ಅಷ್ಟೊಂದು ಟಚಿಂಗ್ ನಾವು ಯಾರನ್ನಾದ್ರೂ ಈಗ ನಿಮ್ಮ ನಾಯಕರನ್ನು ಜೈಲಿಗೆ ಕಳಿಸಿದ್ದೀವಾ? ನೀವಾಗೆ ಹೋಗಿದ್ದೀರಾ? ಒಂದು ಮೂರ್ ಜನ ಕೂತಿದೀವಿ. ನಾವ್ ಯಾರು ದಿನ ಜೈಲಿಗೆ ಹೋಗಲ್ಲ. ಜೈಲಿಗೆ ಹೋಗೋರು ಯಾರು ಅಂತ ಗೊತ್ತಾಗಿದೆ. ಪ್ರತಿ ದಿವಸ ನಿಮ್ಮನ್ನೆಲ್ಲ ಪ್ರತಿ ದಿವಸ ಜೈಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾವ್ರಲ್ಲ, ಅದನ್ನ ಕೇರಳದಿಂದ ಇಲ್ಲಿಗೆ ತರಕ್ ಪ್ರಯತ್ನ ಮಾಡ್ತಾವ್ರೆ, ಆಗ್ತಿಲ್ಲ. ನಾನೇನು ಭ್ರಷ್ಟಾಚಾರ ಮಾಡಿ ಹೊರಗೆ ಬಂದು ಒಂದು ಎಲಿಗೇಷನ್ ಮಾಡಿದಾಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದ್ರೆ ನೀವು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀರಿ. ಎಲ್ಲರೂ ಬಿಜೆಪಿ ಪರವಾಗಿ ಬೊಬ್ಬರ ಹೊಡೆಯಕ್ಕಾಗಲ್ಲ. ಬಿಜೆಪಿ ಬಿಜೆಪಿ ಪರ ಮಾತಾಡೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಿಡ್ಬೇಕಲ್ಲ ನೀವು. ಈಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ದಾಖಲು ಮಾಡಿದ್ರು. ಯಾರು ಮಾಡಿದ್ದು? ಇದೇ ಸರ್ಕಾರ. ಯಾಕೆ ಮಾಡಿದ್ರು? ರಿಪೋರ್ಟ್ ಮೇಲೆ ಸರ್, ಇದೇ ಕೋರ್ಟ್ ಕ್ಲಿಯರ್ ಅಂತ ಕೊಟ್ಟ ಮೇಲೆ ಈ ಸರ್ಕಾರ ಅಪೀಲ್ ಹೋಗ್ಬಾರ್ದಾಗಿತ್ತು. ಅಪೀಲಲ್ಲಿ ನೀವು ಯಾವ್ದು ಒಂದೇ ಪ್ರಕರಣಕ್ಕೆ ಹೋಗ್ತೀರಿ? ಇವ್ರ ಮೇಲೆ ಅರ್ಕಾವತಿ ಪ್ರಕರಣ ಬಂತು. ಕೆಂಪಯ್ಯ ಆಯೋಗ ಏನಾಯ್ತು? ಚರ್ಚೆ ಮಾಡೋಣ ಸರ್, ಒಂದ್ ನಿಮಿಷ ಅವಕಾಶ ಕೊಡಿ. ಮಾತಾಡಿ. ಕೆಂಪಣ್ಣ ಆಯೋಗ ಏನಾಯ್ತು?
ಸುಸೈಡ್ ಮಾಡ್ಕೊಳ್ತಾ ಅಲ್ಲ, ಕೆಂಪಣ್ಣ ಆಯೋಗ ಏನಾಯ್ತು? ಡಿ.ಕೆ. ರವಿ ಕೇಸು ಎಲ್ಲ ಮುಚ್ಚಾಕಿದ್ರು, ಆಮೇಲೆ ಸಿಬಿಐ ಕೊಟ್ಟರು. ನೀವು ಒತ್ತಾಯ ಮಾಡಿ ಡಿ.ಕೆ. ರವಿ ಏನಾಯ್ತ್ರಿ? ಸಿಬಿಐ ಏನು ವರದಿ ಕೊಟ್ರು? ಏನು ವರದಿ ಕೊಟ್ಟರು? ಅಲ್ಲ ಸರ್, ನೀವೆಲ್ಲ ಮುಚ್ಚಾಕಿದ ಮೇಲೆ ಸಿಬಿಐ ಯಾರು ತಂದ್ರಿ? ಡಿ.ಕೆ. ರವಿ ಮರ್ಡರ್ ಅಂತ ಡಿಸಿಷನ್ ತಗೊಂಡು ಅದೇ ಸಿಬಿಐ ಕರೆಸಿದ್ರೆ ಹೋರಾಟ ಮಾಡ್ಕೊಂಡು ಮುಚ್ಚಾಕಿದ್ರು ಅಂತ ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ ಸರ್. ಸುಮ್ಮನೆ ಲೂಸ್ ಸಿಬಿಐಗೆ ಗೌರವ ಇಲ್ಲದಂಗೆ ಮಾಡಬೇಡಿ ಸರ್. ಈಗ ಸಿಬಿಐಗೆ ಗೌರವ ಇಲ್ಲದಂಗೆ ಮಾಡಬೇಡಿ ನೀವು ಸರ್. ಈಗ ಸಿಐಡಿ, ಸಿಒಡಿ ಏನೇನ್ ಮಾಡ್ತಿದ್ದಾರೆ ನನಗಿಂತ ನಿಮಗೆ ಸಿಒಡಿ ಬಿಡಿ, ನೀವು ಸಿಬಿಐ ಮಾಡಿದ್ರ ಸತ್ಯ ಹೇಳಿದ್ರೆ ಇವ್ರಿಗೆ ತಡ್ಕೊಳಕ್ ಆಗಲ್ಲ. ಸಿಬಿಐ ಸಮಾಧಾನವಾಗಿ ಏನ್ ಮಾತಾಡ ಹೇಳಿದ್ರ? ಇಲ್ಲಿ ಒಂದ್ ನಿಮಿಷ ನಿಮಗೆ ಅತಿ ಹೆಚ್ಚು ಟೈಮ್ ನಿಮ್ಮ ನಾಯಕರು ಏನ್ ಮಾಡ್ತಾರೆ? ಜೈಲಿಗೆ ಕಳಿಸ್ಬೇಕು ಅಂತಲ್ವಾ ಹುನ್ನಾರವನ್ನೇ ಯಡಿಯೂರಪ್ಪನವರು ಮಾಡಿದ್ದಾರಾ ಇಲ್ವಾ? ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದಿದ್ದಾರೆ ಇಲ್ವಾ? ಅದಕ್ಕೆ ನೀವು ಪ್ರಶ್ನಿಸಿ ಉತ್ತರಿಸಿ. ಅವ್ರು ಕೊಟ್ಟಾಗ ನಾನು ಮಾತಾಡಿದ್ರೆ ನಾನು ಶಿವರಾಮೇಗೌಡರು ಸುಮ್ಮನೆ ಕೂತಿದ್ದೀವಿ ಸರ್. ಸ್ಪೆಸಿಫಿಕ್ ಹೇಳ್ತಾ ಇದ್ದೀನಿ. ಈಗ ಫಿಶ್ ಮಾರ್ಕೆಟ್ ಟೈಪ್ ಸರ್, ಆತ ನೀಚನಾಗಿದ್ದಾನೆ, ಆತರ ಅಯೋಗ್ಯನಾಗಿದ್ದಾನೆ. ಐ ಡೋಂಟ್ ಬಿಲೀವ್ ಇನ್ ದಟ್. ಇಲ್ಲ ಸರ್, ವೆನ್ ವಿ ಸೇ ಸಮಥಿಂಗ್, ನಾವು ಮಾಡುವ ಆರೋಪಗಳ ನಾವು ಮಾಡಿದ ಆರೋಪ ಸರಿಯಾಗಿ ಕೇಳ್ತಾ ಇಲ್ವಲ್ಲ? ಕೇಳ್ತಾ ಇದ್ದೀನಿ. ಎಸ್, ನಿಮಗೂ ಕೊಡ್ತೀನಿ ಅವಕಾಶ. ಎಸ್ ಆನಂದ್, ಗೋ ಅಹೆಡ್ ಸರ್. ಈಗ ನಾನು ಮಾತಾಡೋರ್ಗು ಯಾರು ಮಾತಾಡಬಾರ್ದು, ಅವ್ರು ಮಾತಾಡೋವಾಗ ನಾನು ಮಾತಾಡಲ್ಲ. ಎಸ್, ಬನ್ನಿ. ಇದಕ್ಕೆ ಪಾಲಿಸಿ ಇದ್ರೆ ಮಾತಾಡೋಣ. ಮಾತಾಡಿ ಸರ್. ಈಗ ಸಿಟ್ಟು ಮಾಡ್ಕೋಬೇಡಿ. ನಾನು ನಥಿಂಗ್ ಸರ್, ನಾನು ಸಿಟ್ಟೇ ಇಲ್ಲ, ನಾನು ಆರಾಮಾಗಿದ್ದೀನಿ. ಜೈಲಿಗೆ ಹೋದಂತ ವ್ಯಕ್ತಿಯ ಕೇಸ್ ಇರುವಾಗ ಅದನ್ನ ನಾವು ನನಗೆ ಕೊಡ್ತೀನಿ. ಎಸ್ ಎಸ್, ಗೋ ಅಹೆಡ್ ಸರ್. ಇತ್ತೀಚಿನ 4 ವರ್ಷದಲ್ಲಿ ಇವ್ರು ಯಾರ್ಯಾರು ದಕ್ಷ ಅಧಿಕಾರಿಗಳಿದ್ರು ಅವರೆಲ್ಲರೂ ಮೂಲ ಗುಂಪು ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ಕೊಂಡ್ಬಂದಿದೆ. ಒಂದು ಡಿ.ಕೆ. ರವಿ, ಎಂ.ಕೆ. ಗಣಪತಿ, ರಶ್ಮಿ ಮಹೇಶ್ ರಶ್ಮಿ ಮಹೇಶ್ ಶಿಖಾ ಮರಿಸ್ವಾಮಿಗೌಡನ್ನ ನಂಜನಗೂಡಲ್ಲಿ ಗುಂಡ್ಲುಪೇಟೆಯಲ್ಲಿ ಗೆಲ್ಸೋ ಸಲುವಾಗಿ ಅನುಪಮಾ ಶೆಣೈ ಟ್ರಾನ್ಸ್ಫರ್ ಮಾಡಿದ್ರು. ರಾಜೀನಾಮೆ ಕೊಟ್ಟು ಹಂಗಂದ್ರೆ ಎಲ್ಲ ಹೇಳ್ತಾರೆ. ಗ್ರೂಪಲ್ಲಿ ಲೆಟರ್ ಬರೆದ್ರೆ ತಪ್ಪು ಅಂತೀರಾ? ಅನುಪಮ ಶೆಣೈ ರಾಜೀನಾಮೆ ಹಲೋ ರಾಯರೇ, ಒಂದು ಹೇಳ್ತೇನೆ. ಕಾಲರ್ ಎತ್ಕೊಂಡು ನಾನು ಇವತ್ತು ನಮ್ಮ ಸರ್ಕಾರದಲ್ಲಿದ್ದೇನೆ. ಒಂದೇ ಒಂದು ಮಂತ್ರಿಯ ಮೇಲೆ ಆಪಾದನೆ ಇಲ್ಲ, ಒಂದೇ ಒಂದು ಮಂತ್ರಿ ಮೇಲೆ ಕೇಸ್ ಆಗಿಲ್ಲ. ದಯವಿಟ್ಟು ನೋಡಿ, ನಿಮ್ಮ ಸರ್ಕಾರ ಇರುವಾಗಲೇ ನೀವು ಹೇಳಿದ್ರಿ ನೋಡಿ, ಹೇಳ್ಬೇಕೋ ಇಲ್ವಾ ಅಂಶಗಳನ್ನ? ಒಂದು ಸರ್, ಅನುಪಮ ಶೆಣೈ ಮತ್ತು ಯಾರ್ಯಾರ ಮೇಲೆ ಭ್ರಷ್ಟಾಚಾರದ ಆರೋಪ ಲೋಕಾಯುಕ್ತ ಮುಚ್ಚಿದ್ರು. ಒಂದ್ ನಿಮಿಷ ಸರ್, ಅಲ್ಲಲ್ಲ, ಅನುಪಮ ಶೆಣೈ ಬಗ್ಗೆ ಒಂದ್ಸಲ ಪ್ರಭಾಕರ್ ಭಟ್ ಮನೆಗೆ ಹೋಗ್ತಿದ್ಲು ಸರ್. ಏನ್ ತಪ್ಪು? ವಿಚಾರ ತಿಳ್ಕೊಳಕ್ ಅನುರಾಗ್ ತಿವಾರಿ ಏನಾಯ್ತು? ಕಲ್ಲಪ್ಪಂಡಿ ಬರ್ಲಿ ಸರ್, ಬರ್ಲಿ. ಕಲ್ಲಪ್ಪ ಹಂಡಿಬಾಗ್ ಬಗ್ಗೆ ಮಾತಾಡಿಲ್ಲ ಸ್ಪೋಕ್ ಅಬೌಟ್ ಗಣಪತಿ. ಇಲ್ಲ, ಕಲ್ಲಪ್ಪ ಬೇರೆ ಬೇರೆ ಇತ್ತು ಸರ್. ಕಲ್ಲಪ್ಪ ಮೊದಲನೇ ಪ್ರತಿಕ್ರಿಯೆ ಸಿಟಿ ರವಿ ಮೊದಲನೇ ಪ್ರತಿಕ್ರಿಯೆ ಕೊಟ್ಟಿರೋದು ಸಿಟಿ ರವಿ. ಹೆಸರು ಹೇಳೋದಕ್ಕೆ ಇಷ್ಟ ಇಲ್ಲ. ಇಲ್ಲ, ನೀವ್ ಹೇಳಿದ್ದು ನೀವು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನೋದು ತಪ್ಪು. ಸಿಟಿ ರವಿ ಕೊಟ್ಟಿದ್ದಾರೆ. ಎಲ್ಲಾ IPS ಮಾತ್ರ ಅಲ್ಲ, ಗಣಪತಿ ಪ್ರಕರಣವನ್ನ ತಾವ್ ಹೇಗೆ ಒಂದು ಇಡೀ ರಾಜ್ಯದ ಬಹುಮುಖ್ಯವಾದ ಸಮಸ್ಯೆ ಅಂತ ತಗೊಂಡ್ರ ಖಂಡಿತ ಪ್ರಕರಣ ತಗೊಂಡಿಲ್ಲ, ಬೇರೆ ಬೇರೆ ಕಾರಣ. ಎಸ್, ಈಶ್ವರಪ್ಪ PA ವಿನಯ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಸಹಾಯಕ ಸಂತೋಷ್ಗಾಗಿ ತಮ್ಮ ಮನೆಯಲ್ಲಿ ಅನಗತ್ಯ ಹುಡುಕಾಟ ನಡೆಸಲಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ನವದೆಹಲಿಯಲ್ಲಿ ಈ ಹರಿಹಾಯ್ದಿರೋ ಅವರು ಕ್ಷುಲ್ಲಕ ಕಾರಣಕ್ಕಾಗಿ ಸಂತೋಷ್ ಹುಡುಕಾಟ ನಡೆಸಿರುವುದು
ಬೇಸರ ತಂದಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ದುರುದ್ದೇಶದ ರಾಜಕೀಯ ಮಾಡ್ತಾ ಇದೆ ಅಂತಲೂ ಆರೋಪಿಸಿದ್ದಾರೆ. ಆದರೆ BSI ಆರೋಪವನ್ನು ಕಾಂಗ್ರೆಸ್ ತಳ್ಳಿಹಾಕಿದೆ. ಯಡಿಯೂರಪ್ಪನವರ ಮನೆಗೆ ಪೊಲೀಸರು ಮಧ್ಯರಾತ್ರಿ ಹೋದ ವಿಷಯದಲ್ಲಿ ನಾವು ಸೇಡಿನ ರಾಜಕೀಯ ಮಾಡಿಲ್ಲ ಅಂತ KPCC ಅಧ್ಯಕ್ಷ ಡಾಕ್ಟರ್ G. ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಕಿಡ್ನಾಪ್ ಪ್ರಕರಣದ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದು ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ತನಿಖೆ ನಡೆಸೋ ಪೊಲೀಸರಿಗೆ ಆರೋಪಿ ಹುಡುಕಾಟಕ್ಕೆ ಯಾವ ಸಮಯಕ್ಕೆ ಹೋಗಬೇಕು ಅನ್ನೋ ಚೆನ್ನಾಗಿ ಗೊತ್ತಿರುತ್ತೆ ಅಂತಲೂ ಪರಮೇಶ್ವರ್ ಹೇಳಿದ್ದಾರೆ. ನಾವು ಯಾರ ಮೇಲೆಯೂ ಕೂಡ ಸೇಡಿನ ರಾಜಕೀಯವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆಯವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಮಾಡುವಾಗ ಅವರಿಗೆ ಬಿಟ್ಟಿದ್ದು ಆ ಪದ್ಧತಿ ಏನಿದೆ, ತನಿಖೆ ಮಾಡುವಂಥ ಪದ್ಧತಿ ನಾವು ಯಾರೂ ಕೂಡ ಹೀಗೆ ಮಾಡಬೇಕು, ಇಷ್ಟೊತ್ತಿನಲ್ಲಿ ರಾತ್ರಿಯಲ್ಲಿ ಹೋಗಬಾರ್ದು, ಬೆಳಗ್ಗೆ ಹೋಗಬೇಕು, ಅಥವಾ ಅವ್ರನ್ನ ಹೀಗೆ ಕೇಳಬೇಕು, ಹೀಗೆ ನಡ್ಕೋಬೇಕು ಅಂಥೇಳಿ ಯಾರೂ ಕೂಡ ಸೂಚನೆ ಕೊಡೋದಿಲ್ಲ. ತನಿಖೆ ಮಾಡ್ತಕ್ಕಂಥವರಿಗೆ ಬಿಟ್ಟಿರ್ತಕ್ಕಂಥದ್ದು ಆ ಕೆಲಸ ಅವರು ಮಾಡಿರ್ತಾರೆ. ಆದ್ದರಿಂದ ರಾಜಕೀಯ ಪ್ರೇರಿತವಾದಂಥ ತನಿಖೆ ಆಗಲಿ ಅಥವಾ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ನಾವೇನು ಅಂಥದ್ದು ಮಾಡೋದಿಲ್ಲ. ಈ ಪ್ರಕರಣ ಹೊಸ ಆಯಾಮವನ್ನು ಪಡೀತಾ ಇದೆ. ಸಂಜೆ ಹೊತ್ತು ಪೊಲೀಸ್ ಮೂಲಗಳ ಪ್ರಕಾರ ಅವರು ಯಾರ್ಯಾರು ಎನ್ಕ್ವೈರಿ ಮಾಡಿದ್ರೆ ಅಲ್ಲೇನೋ ಒಂದು CD ಮಾತು ಕೂಡ ಕೇಳಿ ಬರ್ತಾ ಇದೆ. ಆ CD ಸಾಹೇಬ್ರದ್ದು ಅಂತ ಹೇಳಿದ್ದು ಯಾವ ಸಾಹೇಬ್ರಿಗೆ ಗೊತ್ತಿಲ್ಲ ನನಗೆ. ಐ ಡೋಂಟ್ ವಾಂಟ್ ಟು ಮೇಕ್ ಎನ್ ಎಲಿಗೇಷನ್. ಬಟ್ ಅದು ಯಾವುದೋ ಒಂದು CD ವಿನಯ್ ಕೈಯಲ್ಲಿ ಇತ್ತಂತೆ. ವಿನಯ್ ಅಂದರೆ ಗೊತ್ತಲ್ಲ ನಿಮಗೆ, ಈಶ್ವರಪ್ಪನವ್ರ PA. ಸಂತೋಷ್ ಅವರು ಯಡಿಯೂರಪ್ಪನವ್ರ PA. ಅವ್ರ ಫ್ಯಾಮಿಲಿ ವ್ಯವಹಾರ ಇರ್ಬೋದು, ನನಗೆ ಗೊತ್ತಿಲ್ಲ ಅದು ಫ್ಯಾಮಿಲಿ. ಬಟ್ ಇಟ್ ಇಸ್ ಟೇಕಿಂಗ್ ಎ ಡಿಫ್ರೆಂಟ್ ಶೇಪ್. ಯಾಕೆಂದರೆ ಆ CD ಏನಿದೆ ಸಾಹೇಬ್ರ CD ಅಂತ ಇವತ್ತು ಪೊಲೀಸ್ ಎನ್ಕ್ವೈರಿ ಸಂದರ್ಭದಲ್ಲಿ ಹೇಳಿದ್ದು. ಅಂದರೆ ಸಾಹೇಬರು ಅಂದರೆ ಯಾರು, ಸಾಹೇಬ್ರ CD ಅಂದ್ರೇನು, ಸಾಹೇಬ್ರ CD ಒಳಗಡೆ ಏನಿದೆ, ಆ CDಗಾಗಿಯೇ ಈ ಕಿಡ್ನ್ಯಾಪ್ ನಡೀತಾ. ಸೊ ಆ ಕಿಡ್ನ್ಯಾಪ್ ನಡೆಯೋದ್ರ ಹಿಂದೆ ಈಗ ಯಾರ್ಯಾರಿದ್ದಾರೆ, ಯಾಕೆ ಕಿಡ್ನ್ಯಾಪ್ ಮಾಡಿಸ್ಬೇಕಾಯ್ತು, ಹಾಗಿದ್ದರೆ ಆ CD ಒಳಗಡೆ ಅಂಥ ಮಹತ್ತರವಾದ ಏನಿದೆ ನನಗಂತೂ ಗೊತ್ತಿಲ್ಲ. ಪೊಲೀಸ್ ಎನ್ಕ್ವೈರಿಯಿಂದ ಗೊತ್ತಾಗಬೇಕು. ಎಸ್ ಅನಂತ್ ಸರ್, ಒಂದು ಯಡಿಯೂರಪ್ಪನವರು ಈ ರಾಜ್ಯದ ಸಾಮಾನ್ಯ ಮನುಷ್ಯರಲ್ಲ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಪ್ರಸ್ತುತ ಲೋಕಸಭಾ ಸದಸ್ಯರು. ನೀವು ಅಗಲೊತ್ತೆ ಹೋಗಿ ನೋಟಿಸ್ ಕೊಡ್ಬೋದಾಗಿತ್ತು, ಮೊದಲನೇದು. ಎರಡನೇದು, ಅಗಲೊತ್ತು ಹೋಗಿ ಅವ್ರು ಇರೋವಂಥ ಸಂದರ್ಭದಲ್ಲಿ ಎಂಕ್ವೈರಿ ಮಾಡ್ಬೋದಾಗಿತ್ತು. ಇವತ್ತು ರಾಜ್ಯದಲ್ಲಿ ಸಾವಿರಾರು ಕೇಸ್ಗಳು ಇದ್ದಾವೆ. ಎಲ್ಲ ಕೇಸ್ನ ಇದೇ ವ್ಯವಸ್ಥೆಯಲ್ಲಿ ಮಾಡ್ತಾರ, ಮೊದಲನೇದು. ಎರಡನೇದು, ಸನ್ಮಾನ್ಯ ಮಾಜಿ ಗೃಹ ಸಚಿವರು ಹೇಳ್ತಾರೆ ಪೊಲೀಸ್ ಇದರಲ್ಲಿ ನಾವು ಹಸ್ತಕ್ಷೇಪ ಮಾಡಿಲ್ಲ ಅಂತ. ಅವ್ರ ಎದೆ ಮುಟ್ಕೊಂಡು ಹೇಳಿ ನಾನು ಪೊಲೀಸರಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಗೃಹ ಸಚಿವನಾಗಿದ್ದಾಗ ಅಂತ ಅವರೊಂದು ಎದೆ ಮುಟ್ಟಿ ಹೇಳಿ, ನಾನು ದೇವ್ರ ಮೇಲೆ ಹೇಳಲ್ಲ, ಅವ್ರ ಎದೆ ಮುಟ್ಟಿ ಹೇಳಿ, ಅವತ್ತು ನಾನು ರಾಜಕಾರಣ ಮಾಡೋದು ಬಿಡ್ತೀನಿ. ಬಿಡಬೇಡಿ. ಅಲ್ಲಲ್ಲ ಒಂದು ಅಂದರೆ ಅಲ್ಲಲ್ಲ, ರಾಜ್ಯದ ಜನತೆ ನೋಡ್ತಾರೆ ಅನ್ನೋಂಥ ಕನಿಷ್ಠ ಕಾಳಜಿ ಆದರೂ ಇರಬೇಕು ಅವ್ರಿಗೆ. ಒಂದು ಹೇಳಿಕೆ ಕೊಡುವಾಗ ಅದನ್ನು ತಿರುಚಿ ಮುರುಚಿ ಅಸಡ್ಡೆ ರೀತಿ ಯಾವುದೇ ಇಲಾಖೆಯನ್ನು ಪ್ರತಿಬಿಂಬಿಸೋದಿದೆಯಲ್ಲ, ಇದು ದ್ವೇಷದ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ ಈ ಸರ್ಕಾರದವರು. ಯಡಿಯೂರಪ್ಪನವ್ರು ನೀವು ಮಾಮೂಲಿ ಮನುಷ್ಯ ಆಗಿದ್ರೆ ರಾತ್ರಿ ಹೋಗಿ ಎಲ್ಲ ಮಾಡಿ ಸರಿ, ಅವ್ರಿಗೆ ಸರ್ಕಾರದಿಂದ ಪೊಲೀಸ್ ಕೊಟ್ಟಿದ್ದಾರೆ, ಅವ್ರು ಎಲ್ಲಿ ಹೋಗ್ತಾರೆ ಅಂತ VIP ಮೂವ್ಮೆಂಟ್ಸ್ ಇರುತ್ತೆ. ಸಣ್ಣ ಕುತೂಹಲ. ಆದ್ರೆ ಒಂದು ನಿಮಿಷ ನಿಮ್ಗೆ ಕೊಡಕ್ಕೆ ನಂದೊಂದಿದೆ. ಯಾಕೆ ವಿನಯ್ ಸಂತೋಷ್ ನಡುವೆ ಇಬ್ರು ಪಾಪ ಇವ್ರ PA ಅವ್ರ PA ಅಲ್ವಾ, ಒಂದು ಸಂತೋಷ್ ಅವ್ರ ರಿಲೇಷನ್ ಅಂತ ಯಡಿಯೂರಪ್ಪನವ್ರದ್ದು ಗೊತ್ತಿಲ್ಲ ನನಗೆ. ಸೊ ಯಾಕೆ ಜಗಳ ಬಂತು, CD ಕತೆ ಏನದು, ಏನು CD ಅದು, ಇವತ್ತೆಲ್ಲ CD ಅಂತಾರಪ್ಪ, ನನಗಂತೂ ಮಾಹಿತಿ ಇಲ್ಲ. ಒಂದು. ಎರಡನೇದು, ಇಬ್ರು ಪಕ್ಷದಲ್ಲಿ ಒಬ್ಬ ಪ್ರಮುಖ ನಾಯಕರುಗಳ PA ಆಗಿ ಕೆಲಸ ಮಾಡ್ತಿದ್ದಾರೆ. ಅದನ್ನ ಎಲ್ಲ ಕೆಲಸ ನಡೆಯೋದು PAಗಳ ಮೂಲಕ. ಅದನ್ನ ಪಕ್ಷದ ವರ್ಚಸ್ಸಿಗೆ ಅಂಟಿಸುವಂಥದ್ದು ಇದೆಯಲ್ಲ, ಮೊದಲು ಬಿಡಬೇಕು. ಮತ್ತು ಅದು ಅವರ ವೈಯಕ್ತಿಕ ವಿಚಾರಗಳು. ಅದರಲ್ಲಿ ಪಕ್ಷದ ವಿಚಾರ ಇದ್ರೆ, ಪಕ್ಷದ ಸಮಸ್ಯೆ ಇದ್ರೆ ಅದನ್ನು ಚರ್ಚೆ ಮಾಡೋಣ. ಅದಕ್ಕೆ ನಾನು ಉತ್ತರ ಕೊಡೋಕೆ ತಯಾರಿದ್ದೀನಿ. ನಾನು ಇವ್ರ ಹತ್ರ ಹೋಗಿದ್ದು ಮೊದಲು ಯೂಶ್ವಲಿ ಎಲ್ಲ ಹಿರಿಯ ನಾಯಕರು, ನಂಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಯೂಶ್ವಲಿ ಎಲ್ಲ ಕೆಲಸವನ್ನು PAಗಳ ಕೈಯಲ್ಲೇ ಮಾಡಿಸೋದಲ್ವಾ? ಅಲ್ಲ, ಕೆಲವರು ಶೈಲಿಯಲ್ಲಿ ಮಾಡ್ತಾರೆ. ಕೆಲವರು ಶೈಲಿ ಯಾವುದು ಅನ್ನೋದು ಇಂಪಾರ್ಟೆಂಟ್. ಸಾಕಷ್ಟು MLAಗಳು ಅವರೇ ಫೋನ್ ತೆಗಿತಾರೆ. ಇವತ್ತು ತಮ್ಗೆ ತಮ್ಮ ಗಮನಕ್ಕಿರ್ಬೋದು ನಾಯಕರಿಗೆ ಈಗ ಯಡಿಯೂರಪ್ಪ ಲೆವೆಲ್, ಈಶ್ವರಪ್ಪ ಲೆವೆಲ್ ಅವರೇ ಮಾಡಕ್ಕಾಗಲ್ಲ. ಅಲ್ಲ, ಅವ್ರದ್ದೇನು ಯೂಶ್ವಲಿ PAಗಳ ಮೂಲಕ ಅನೇಕ ಪ್ರವಾಸ ಯೋಜನೆಗಳು ಇರ್ತವೆ,
ಅದನ್ನು ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ. ಸಾಕಷ್ಟು ಈಗ ಪಕ್ಷದ ನಾಯಕರುಗಳು ಫೋನ್ಗಳು ಬರ್ತಿರ್ತವೆ. ಈ ಎಲ್ಲ ಎಲ್ಲ attend ಮಾಡ್ಬೇಕಾಗುತ್ತೆ. ವಿಷಯದಲ್ಲಿ ಅಥವಾ ನಾಯಕರೇನು ಇನ್ಸ್ಟ್ರಕ್ಟ್ ಮಾಡಿದ್ರೆ ಆ ಕೆಲಸ ಮಾಡಬೇಕಾಗುತ್ತೆ. ಅಲ್ಲ, ಅದು ಪಕ್ಷದ ವ್ಯವಸ್ಥೆ ಮತ್ತು ಯಾರು ಇಟ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ. ಎಸ್ ಪಾಲ, ಈಗ ಅದೇನೋ ಸಿ ಡಿ ಅಂದ್ರೆ ನಂಗೆ ಗೊತ್ತಿಲ್ಲ ಅದು. ಈಗ CD ವ್ಯವಸ್ಥೆ ಒಂದು ಸೆಕೆಂಡಲ್ಲಿ ಕಂಡಿಡ್ಬೋದು, ಅದೇನು ದೊಡ್ಡ ವಿಷಯ ಇಲ್ಲ. ಅದು ಯಾವ ಸಾಹೇಬರು ಯಾವ CD ಅದು ನಾಳೆ ಗೊತ್ತಾಗುತ್ತೆ. ಈಗ ತನಿಖೆ ಅಂದರೆ ಕಾನೂನು, ನಮ್ಮ ದೇಶದಲ್ಲಿ ಕಾನೂನಿನ ಆಡಳಿತ, ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಈಗ MP ಅವ್ರೇನು ಕಾನೂನಿಗಿಂತ ಮೇಲೆನ ಪೊಲೀಸರು ನೋಟಿಸ್ ಕೊಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಎಲ್ಲ ಅಧಿಕಾರನೂ ಇದೆ. ಅದು ಇಂಥ ಸಮಯದಲ್ಲಿ ನೋಟಿಸ್ ಕೊಟ್ಟೆ ಹೋಗ್ಬೇಕು ಅನ್ನೋದೆಲ್ಲ ಕಾನೂನು ಇಲ್ವೇ ಇಲ್ಲ. ಈಗ ಕಿಡ್ನಾಪ್ ಆಗಿದೆ, ಏನಕ್ಕಾಗಿದೆ ಪೊಲೀಸರಿಗೆ ಬಿಟ್ಬಿಡಿ. ಕಿಡ್ನಾಪ್ ಆಗಿಲ್ಲ, ಏನೋ ಆಗಿದೆ, ಅನಗತ್ಯ. ಏನಾಗಿದ್ದೋ ಬಿಟ್ಬಿಡಿ. ಪೊಲೀಸರು ತನಿಖೆ ಮಾಡಿ. ಅನಗತ್ಯ ಸುಳ್ಳು ಹೇಳೋದಿಲ್ಲ, ಅನಗತ್ಯ ಮತ್ತು ಬಾಲಿಶ ಹೇಳಿಕೆ ತಪ್ಪು. ಬಾಲಿಶ ಹೇಳಿಕೆ ಅವರೊಬ್ರು ಹಿರಿಯರು, ನನಗೆ ಒಂದು ಶಶಿಧರ್ ಭಟ್ರೆ, ಬಾಲನ್ ಅವರು ಹಿರಿಯ ನಾಯಕರು, ಬಾಲಿಶ ಹೇಳಿಕೆ ಕೊಡಬಾರ್ದು, ಬಾಲಿಶ ಹೇಳಿಕೆ ಕೊಡಬಾರ್ದು. ತುಂಬಾ ಗೌರವ ಇದೆ. ಇದು ಬಹಳ ನಿಜ. ಯಡಿಯೂರಪ್ಪನವರು ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ದರೂ ಸಹಿತ, ರಾಜಕಾರಣಿ ಆಗಿದ್ರು ಸಹಿತ ಕಾನೂನಿಗೆ ಯಾರು ದೊಡ್ಡವರಲ್ಲ. ಆದರೆ ಈ ಕೇಸ್ ಇದೆಯಲ್ಲ, ಈ ಕೇಸು ಯಡಿಯೂರಪ್ಪನವ್ರು PA ಅನ್ನೋದೊಂದು ಬಿಟ್ರೆ ಇನ್ನೇನು ಸಹಿತ ದೊಡ್ಡ ವ್ಯಾಖ್ಯಾನ ಇಲ್ಲ. ಅದು ಯಾಕೆ ಸರ್? ಅಲ್ಲ, ನಾನಲ್ಲ ಡಿಸಿಷನ್ ತಗೊಳ್ಳೋದು. ನೀವು ಬೆಳಿಗ್ಗಿನ ಸಾಯಂಕಾಲದೊಳಗೆ ಯಾವಾಗಲಾದ್ರು ಕೇಳ್ಬೋದಾಗಿತ್ತಲ್ಲ, ರಾತ್ರಿ ಮತ್ತೆ ಅರ್ಧ ಹೊತ್ತಲ್ಲಿ ಯಾಕೆ ಹೋಗ್ಬೇಕಾಗಿತ್ತು? ಇದ್ರ ಉದ್ದೇಶ ಎಲ್ಲ ರಾಜಕೀಯ ಪಿತೂರಿ ಇರ್ಬೋದು ಅಂತ ಭಾವ ಆಗುತ್ತೆ. ನನಗೆ ಶಿವರಾಮೇಗೌಡರದ್ದು ಭಾವಣ್ಣನೇನು ಕೇಳ್ತೀರಿ? ಕಾಂಗ್ರೆಸ್ ಪರ ಕಾಂಗ್ರೆಸ್ ಅಲ್ಲ, ನಾನು ಹೇಳೋದು ಕೇಳಿ ಶಿವರಾಮೇಗೌಡ್ರೆ, ತಾವೀಗೇನೋ ಬಿಜೆಪಿ ಜೊತೆಯಲ್ಲಿ ಮರುಮದುವೆ ಮಾಡುವಂತ ಇಲ್ಲ, ನಾವು ಮದುವೆ ಮಾಡಕ್ಕಿಲ್ಲ. ನೋಡಿ, ನಿಮ್ಮನ್ನು ಮದುವೆ ಮಾಡ್ಕೊಳ್ಳಲ್ಲ, ಅವ್ರನ್ನು ಮದುವೆ ಮಾಡ್ಕೊಳ್ಳಲ್ಲ. ಆತರ ಏನಾದ್ರು ನೀವು ಯಾರು ಬರ್ತೀರೋ ಅವ್ರನ್ನ ಡೈವರ್ಸ್ ಮಾಡ್ಬಿಡ್ತೀರಾ? ಇಲ್ಲ, ಕರ್ಕತ್ತೀವಿ. ಯಾರು ಬರ್ತಾವ ಕರ್ಕತ್ತೀರಿ? ಯಾರು ಬರ್ತೀರೋ ಅವ್ರನ್ನ ಕರ್ಕತ್ತೀವಿ. ಅದು ಬೇರೆ ಬಿಸ್ನೆಸ್, ಅದು ಬರೋದು ಆ ಬಿಸ್ನೆಸ್ ಹೋಗ್ಬಿಡಿ. ಈಗ ರಾಜ್ಯ ಯಾರು ಬಂದ್ರು ಅವ್ರು ಕರ್ಕತ್ತೀನಿ, ಬೇಡ ನೋಡಿ, ಕರ್ಕೊಳ್ಬೇಕಾದ್ರೆ ಭಟ್ರೆ ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಒಂದು ಮನಸ್ಥಿತಿ. ಮುಂದಿನ ಚುನಾವಣೆಯಲ್ಲಿ ಇವ್ರು ಹೇಳೋದ್ರಲ್ಲಿ ಏನ್ ಕಾಣ್ತಾ ಇದೀರ ಅಂದ್ರೆ ಸಿದ್ಧಾಂತ ಏನಿಲ್ಲ, ನಮ್ಮ ಪಾಲಿಟಿಕ್ಸ್ ಆಫ್ ಕನ್ವಿನಿಯನ್ಸ್. ಯಾರ ಜೊತಾಗ್ಲಿ ಸೇರ್ಬೇಕು, ಪವರ್ ಬೇಕು. ಇಂಥ ಪಾಲಿಟಿಕ್ಸ್ ಮಾಡಿ ಯಾರ ಜೊತೆಗೆ ಹೋಗ್ಬೇಕು ಸರ್, ಯಾರ ಜೊತೆಗೆ ಹೋಗ್ಬೇಕು ರಾಜ್ಯದ ಜನ ತೀರ್ಮಾನ ಕೊಡ್ತಾರೆ. ಈಗ ನಿರ್ಧಾರ ಮಾಡೋದು ನಾವ್ ಯಾರು ಇಲ್ಲ, ಸರಿಯಲ್ಲ. ನೀವಂತೂ ಹೋಗಕ್ಕಾಗಲ್ಲ, ಅವ್ರ ಮೊದ್ಲಾಗೆ ಹೋಗಕ್ಕಾಗಲ್ಲ. ಅವ್ರ ನಂಬಿಕೆ ನಾವು ಬರೋರು ನೀವು ಅಲ್ಲ. ಶಿವರಾಮೇಗೌಡರು ಮೊನ್ನೆ ಸಮೇತ ನಾವು ಅಧಿಕಾರಕ್ಕೆ ಬರ್ತೇನೆ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಕಿವಿಯಲ್ಲಿ ನೀವು ನಮ್ಮ ಒಂದು ಪಕ್ಷದಲ್ಲಿರುವಾಗ, ನಿಮಿಷ ಕೇಳಿ. ನಮ್ಮ ಪಕ್ಷದಲ್ಲಿರುವಾಗ ಬಾಬಾ ದಯವಿಟ್ಟು ಬಾಬಾ ಐ ಆಮ್ ಸಾರಿ ಕೇಳಿ. ನಾನು ಕಾಂಗ್ರೆಸ್ ನಲ್ಲಿದ್ದಾಗ ಕಾಂಗ್ರೆಸ್ ವಕ್ತಾರನಾಗಿ ಬರ್ತಿರ್ಲಿಲ್ಲ. ಅಭಿಮಾನದ ಮೇಲೆ ನನ್ನ ಎಲ್ಲ ಮಿತ್ರರು ಕರೀತಿದ್ರು. ನಾನು ಆಲೆ 2 ವರ್ಷದಿಂದ ಹೇಳ್ತಾ ಇದ್ದೀನಿ, ಈ ಸರ್ಕಾರ ಹಳ್ಳ ಹಿಡಿತಾ ಇದೆ, ಈ ಸರ್ಕಾರ ರೈತರ ಪರವಾಗಿಲ್ಲ, ಪ್ರಾದೇಶಿಕ ಪಕ್ಷ ಅಧಿಕಾರ ಸರ್ಕಾರ ಯಾವಾಗ ರೈತರು ರೈತರು ಸಹಾಯಕ ಕಾರಣ ನೀವು ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಕುಮಾರಸ್ವಾಮಿ ಹೇಳ್ತೀನಿ ಕೇಳಿ, ರೈತರ ಪಕ್ಷವೇ ಅಧಿಕಾರ, ಪ್ರಾದೇಶಿಕ ಪಕ್ಷವೇ ಅಧಿಕಾರ. ಒಂದು ನಿಮಿಷ ಅವರ ಮಾತಿಗೊಂಡು. ಶಿವರಾಮೇಗೌಡ್ರೆ, ಕೇಂದ್ರದಲ್ಲಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾರು ಅಷ್ಟೊಂದು ದೊಡ್ಡ 82 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು, ರೈತರ ಸಾಲವನ್ನು ಮನ್ನಾ ಮಾಡಿದ್ದು ಅಂತ ಹೇಳಿ ಜನಕ್ಕೆ ಗೊತ್ತಿದೆ. ತಾವು ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಅತಿ ಹೆಚ್ಚು ರೈತರು ಸತ್ತಿರೋದಿಲ್ಲ. ಅತಿ ಹೆಚ್ಚು ರೈತರು ಸತ್ತಿದ್ದಾರೆ. ನೀವು ಮುಂಚೆ ಬಹಳ ಕೃಷ್ಣರವರು ದೇಶದಲ್ಲಿ ಒಳ್ಳೆ ಗವರ್ನೆನ್ಸ್ ಕೊಟ್ಟಿರೋರು ಅಂದ್ರು.
40 ಜನ ಸರ್, ಬಿಡಿ ಸರ್. 37 ಜನ ಅದರ ನಡುವೆ ನಾನು ನಿಮ್ಗೆ ಒಂದು ಮನವಿ ಮಾಡ್ಕೊಳ್ತೀನಿ ಸರ್. ಒಂದು ನಿಮಿಷ ವಿರಾಮಕ್ಕೆ ಹೋಗ್ತೀನಿ. ನಾನು ಒಂದು ಮನವಿ ಸಿದ್ದರಾಮಯ್ಯನವರು ನಾನು ಒಂದು ಮನವಿ ಇದೆ. ರಾಜ್ಯದಲ್ಲಿ ಸಮೇತ ಇಲ್ಲ, ರೈತರ ಕೊಡ್ತೀನಿ ನಾನು. ಒಂದು ಮನವಿ ರೈತರ ಮಾಡ್ಬಿಟ್ಟು. ಸಾಲವನ್ನು ಮನ್ನಾ ಮಾಡುವಂತ ಬಡ ರೈತರು ಸಾಲ ಮನ್ನಾ ಆಗಿ ನಾನು ವಿರಾಮಕ್ಕೆ ನಮ್ಮ ಸರ್ಕಾರ ಬಂದ್ರೆ Please. 62,000 ರೈತರನ್ನ ಕೊಂದಿದ್ದಾರೆ. ಒಂದು ನಿಮಿಷ, ಒಂದು ನಿಮಿಷ. ನೀವು ಮಾತಾಡ್ಲಿಕ್ಕೆ ರೈತರೇ ಗೊತ್ತಿಲ್ಲ. ಶಿವರಾಮೇಗೌಡ್ರೆ, ಏನ್ ಗೊತ್ತಿಲ್ಲ ಅಂತೀರಾ? ಎಲ್ಲ ಗೊತ್ತಿದೆ. ನಿಮ್ಗೆ ಶಿವರಾಮೇಗೌಡ್ರೆ, ಜನತಾ ರಾಜಕಾರಣದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. 83ರಲ್ಲಿ ಏನು ಪರಿವರ್ತನೆ ಆಯಿತು, ಅದು ಇವತ್ತಿನ ಸ್ಥಿತಿಗೆ ತಲುಪಿರುವ ದುರಂತ ಸ್ಥಿತಿ ಬಗ್ಗೆ ನನಗೆ ದುಃಖ ಇದೆ. ಆದರೆ ಯಾರು ಬೇಕಾದ್ರೂ ಬರಲಿ ಅಂತೇಳಿ ಅಂಗಡಿ ತೆಕ್ಕೊಂಡಿರ್ಬೇಡಿ. ಪಾಲಿಟಿಕ್ಸ್ ನಾಟ್ ಎ ಬಿಸಿನೆಸ್, ಪಾಲಿಟಿಕ್ಸ್ ಇದೆ ಸೀರಿಯಸ್. ಯಾರು ಬೇಕಾದ್ರೂ ಬರಲಿ, ಅಂಗಡಿ ತೆಕ್ಕೊಂಡಿದ್ದೀನಿ ಅನ್ನೋದು ಸರಿ. ಐ ಆಮ್ ಸಾರಿ. ನಾನು ಇವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ 2018ಕ್ಕೆ ನಿಮ್ಮ ಹತ್ರಕ್ಕೆ ನಾವು ಹೋಗ್ಬೇಕಾಗಿಲ್ಲ, ಅವ್ರ ಅದಕ್ಕೂ ಮೊದ್ಲು ಹೇಳಿದ್ದು ನೋಡಿ. ನಾವೇ ನಮ್ಮ ಹತ್ರಕ್ಕೆ ಯಾರಾದ್ರೂ ನಮ್ಮ ಹತ್ರ ಬರ್ಲಿ ಅಂತ. ತಗೊಳ್ತೀರಾ? ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ನಡೆದ ಬಿಜೆಪಿ ಸಂಸದೀಯ ಮಂಡಳಿಯ ಸಭೆಯಲ್ಲಿ ವೆಂಕಯ್ಯ ನಾಯ್ಡು ಅವರನ್ನ ಅಧಿಕೃತವಾಗಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಯಿತು. ವೆಂಕಯ್ಯ ನಾಯ್ಡು ನಾಳೆ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಸದ್ಯ ರಾಜ್ಯಸಭಾ ಸದಸ್ಯರಾಗಿರುವ ವೆಂಕಯ್ಯ ನಾಯ್ಡು ಮೂಲತಃ ಆಂಧ್ರ ಪ್ರದೇಶದವರು. ಇಲ್ಲಿಯವರೆಗೆ 4 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಬಹುತೇಕ ರಾಷ್ಟ್ರಪತಿ ಆಗಲಿರುವ ರಾಮನಾಥ್ ಕೋವಿಂದ್ ಉತ್ತರ ಭಾರತವನ್ನು ಪ್ರತಿನಿಧಿಸಿದರೆ, ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರೆ ವೆಂಕಯ್ಯ ನಾಯ್ಡು ದಕ್ಷಿಣ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ನಾಯ್ಡು ಆಯ್ಕೆ ಮೂಲಕ ಬಿಜೆಪಿ ಪ್ರಾದೇಶಿಕ ದಾಳವನ್ನು ಉರುಳಿಸಿದೆಯಾ ಅಂತ. UPA ಮೈತ್ರಿಕೂಟ ಈಗಾಗಲೇ ಗೋಪಾಲಕೃಷ್ಣ ಗಾಂಧಿಯವರನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ತಮ್ಮ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಸೊ ಈಗ 4 ತಿಂಗಳ ಹಿಂದೆ ವೆಂಕಯ್ಯ ನಾಯ್ಡು ಒಂದು ಹೇಳಿಕೆ ಕೊಟ್ಟಿದ್ದರು, ಯಾವ ಕಾರಣಕ್ಕೂ ನಾನು ರಾಷ್ಟ್ರಪತಿಯಾಗಲಿ ಉಪರಾಷ್ಟ್ರಪತಿಯಾಗಲಿ ಆಗಲಾರೆ, ನಾ ಕೇವಲ ಉಷಾಪತಿ ಅಂತ. ಉಷಾ ಅವ್ರ ಹೆಂಡತಿ ಇರಬೇಕು ಅಂತ ನನ್ನ ನಂಬಿಕೆ. ಉಷಾಪತಿ ಅಂದರೆ ಉಷಾನೇ ಎಂತಿನೇ. ಉಷಾಪತಿಯಾಗಿರ್ತೀನಿ, ನಾನು ಜನರ ನಡುವೆ ಇರಬೇಕು, ಜನರ ನಡುವಿನ ರಾಜಕಾರಣ ಮಾಡ್ತೀನಿ, ನಾನು ಅಲ್ಲಿ ಕೂತ್ಕೊಳ್ಳಲ್ಲ ಅಂದರೆ 3 ತಿಂಗಳ ಅವಧಿಯಲ್ಲಿ ವೆಂಕಯ್ಯ ನಾಯ್ಡು ಅವರ ಮನಸ್ಥಿತಿ ಬದಲಾಯಿತಾ, ಅಥವಾ ಪಕ್ಷದ ನಾಯಕತ್ವ ಏನೋ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಅದನ್ನು ಉಲ್ಲಂಘಿಸಲಾಗದೆ ಅನಿವಾರ್ಯವಾಗಿ ಅವರು ಒಪ್ಕೋತಾ ಇದ್ದಾರಾ? ಎಸ್ ಸರ್, ಒಂದು ಈ ವೇದಿಕೆ ಮೂಲಕ ಅವರು ಉಪರಾಷ್ಟ್ರಪತಿಯಾಗಿ ಏನು ಅಭ್ಯರ್ಥಿ ಆಗಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದು, ಇವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಪಕ್ಷದ ನಿಷ್ಠೆಗೆ ಯಾವತ್ತೂ ಕೂಡ ವಿರುದ್ಧವಾಗಿ ಎಲ್ಲೂ ಹೋಗಲಿಲ್ಲ. ಆ ರೀತಿಯ ಪ್ರಕರಣಗಳಿಗೂ ಅವರು ಅವಕಾಶ ಕೊಟ್ಟಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಭಾರತೀಯ ಜನತಾ ಪಕ್ಷದ್ದು. ಮತ್ತು ಅವ್ರು ಏನು 3 ತಿಂಗಳದ ಹಿಂದೆ ಹೇಳಿಕೆ ಕೊಟ್ಟಿದ್ದರು, ರಾಜಕಾರಣದಲ್ಲಿ 2 ರಿಂದ 3 ತಿಂಗಳಿಗೆ ಎಲ್ಲವೂ ಬದಲಾವಣೆಗಳ ತಿರುವು ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಮತ್ತು ಪಕ್ಷದ ಇವತ್ತು ದೇಶದಲ್ಲಿ ಒಬ್ಬ ನಾಯಕ ಬೇಕು, ಅಲ್ಲಿ ರಾಜ್ಯಸಭೆಯನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ, ಮತ್ತು ಆ ಸದನಕ್ಕೆ ಇವರು 4 ಬಾರಿ ಆಗಿ ಇನ್ನೊಂದು ಹೆಸರು ತೇಲ್ಬಿಟ್ಟಿದ್ರಿ. ಅಲ್ಲ ಸರ್, ಅದು ಪಕ್ಷದ ರಾಜಕಾರಣದಲ್ಲಿ ಬಸವರಾಜ್ ಪಾಟೀಲ್ ಸೇಡಂ ಆಗ್ತಾರೆ ಅಂತ ಎಲ್ಲ ಮಾಧ್ಯಮದಲ್ಲಿ ಹಾಕ್ಸ್ಬಿಟ್ಟಿದ್ರಪ್ಪ. ನಾವೇನು ಹಾಕ್ಸಿರ್ಲಿಲ್ಲ, ಅವ್ರವ್ರಿಗೆ ಗೊತ್ತಿದ್ದಂಗೆ ಅವ್ರವ್ರು ಬರ್ಕೊಳ್ತಾರೆ. ಆನೆ ಓಟಾಗ ಒಬ್ರಿಗೆ ಬಾಲ ಮುಟ್ಟಿ ಬಾಲದ ಥರ ಬರೀತಾರೆ, ಕೆಲವ್ರು ಹಂಗೆ ಬರೀತಾರೆ. ಅದಕ್ಕೆ ನಾವೆಲ್ಲದಕ್ಕೂ ಪಕ್ಷ ಉತ್ತರ ಕೊಡಕ್ಕೆ ಹೋಗಲ್ಲ. ಆದರೆ ಒಬ್ಬ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿದರೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಒಂದು ನಿಶ್ಚಿತವಾಗಿ ಜವಾಬ್ದಾರಿ. ಸರ್, ನೀವು ಈ ಬಾರಿ ರಾಷ್ಟ್ರಪತಿಗೆ ಚುನಾವಣೆಯಲ್ಲಂತೂ ತಾವು ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡಿದ್ರೆ, ಈ ಸಲ ಏನು ಚೇಂಜ್ ಮಾಡೋ ಚಾನ್ಸಸ್ ಇದೆಯಾ? ನಮ್ಮ ನಾಯಕರುಗಳು ತೀರ್ಮಾನ ತಗೊಳ್ತಾರೆ ಆ ಸಂದರ್ಭ ಬಂದಾಗ. ಇನ್ನೂ ಆ ಸಂದರ್ಭ ಬಂದಿಲ್ವಲ್ಲ. ನಾಳೆ ನಾಮಪತ್ರ ಸಲ್ಲಿಸ್ತಾರೆ, ಆಗ್ಲಿ, ಅದಾಗುತ್ತಲ್ಲ. ಸಂದರ್ಭ ಬಂದ್ಮೇಲೆ ನೋಡ್ತೀರಾ. ಅಲ್ಲಿ ಕಾಂಗ್ರೆಸ್, ಇಲ್ಲಿ ಬಿಜೆಪಿ. ನೋಡಿ ಕೇಳಿ, ಬಿಜೆಪಿ ಕಾಂಗ್ರೆಸ್ ಇಲ್ವೇ ಇಲ್ಲ ನಮ್ಮದು. ನಾವು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಾಜಕಾರಣ. ಬೇಡ ಸರ್, ಹೌದು ಬೇಡ ಸರ್. ಅಲ್ಲ, ಏನಾಗಿದೆ ಹೇಳಿ ನಿಮ್ಗೆ? ಸೈದ್ಧಾಂತ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಜೊತೆ ಮಾಡಿದ್ರೆ ಸುಮ್ಮನೆ ಸೈದ್ಧಾಂತ ಬದನೆಕಾಯಿ ನಮಗೆ ಜನ ಪೂರ್ಣ 100 ಕೊಡ್ಲಿ, ಇವ್ರಿಬ್ಬರನ್ನು ಓಡಿಸ್ತೀವಿ. ಅದಕ್ಕೆ ನೀವು ಫೈಟ್ ಮಾಡಿದ್ರೆ 100% ನಮ್ದೇ. 2018 ಎಲ್ಲರೂ ಭೇಟಿ ಈ ಪ್ರೆಸಿಡೆಂಟ್ ಪೋಸ್ಟ್ ಅನ್ನೋದು ಒಂದು ರಬ್ಬರ್ ಸ್ಟಾಂಪು, ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಅನ್ನೋದು ವೈಸ್ ರಬ್ಬರ್ ಸ್ಟಾಂಪು. ಇವ್ರು ಬಂದು ಏನು ಈಗ ಇವ್ರು ಪ್ರಣಬ್ ಕುಮಾರ್ ಮುಖರ್ಜಿ ಇದ್ದಾರೆ, ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಸುಮ್ಮನೆ ಒಂದು ಈಗ ವೆಂಕಯ್ಯ ನಾಯ್ಡು ಸರ್, ನೀವು ಮಾತಾಡುವಾಗ ನಾನು ಮಾತಾಡ್ತೀನಿ, ಇದೇ ಪ್ರಾಬ್ಲಮ್ ಅವ್ರದ್ದು. ನೋಡಿ ಸರ್, ಇದು ಈಗ ಪ್ರಣಬ್ ಕುಮಾರ್ ಮುಖರ್ಜಿ ತಮಿಳ್ನಾಡು ಹೋಗ್ತಾರೆ, ಅವ್ರ ಕಾಲಿಗೆ ಬೀಳ್ತಾರೆ, ಇಲ್ಲಿ ಬರ್ತಾರೆ, ಇನ್ನೊಬ್ರು ಕಾಲಿಗೆ ಬೀಳ್ತಾರೆ, ಈ ಥರ ಮಾಡ್ತಾರೆ. ವೆಂಕಯ್ಯ ನಾಯ್ಡು ಬಗ್ಗೆ ಕೇಳಿದ್ದೀರಾ? ನನ್ನ ಪ್ರಕಾರ ವೆಂಕಯ್ಯ ನಾಯ್ಡು ಅವರು ಆದಿವಾಸಿಗಳಿಗೆ ವಿರೋಧಿ, ಕಾರ್ಮಿಕರ ವಿರೋಧಿ, ದಲಿತರ ವಿರೋಧಿ,
ಮುಸಲ್ಮಾನರ ವಿರೋಧಿ, ಕ್ರೈಸ್ತರ ವಿಷಯ ಈ ಇವೆಲ್ಲವೂ ಹಸಿ ಸುಳ್ಳು ಹೇಳ್ತಾವ್ರೆ. 80% ಇವ್ರು ಜನರ ಬಾಲಿಶವಾಗಿ ಹೇಳಿಕೆ ವಿರೋಧಿ. ಕೊಡೋದು ಇವ್ರು ನಿರಂತರ ಅಂಬಾನಿ ಇವ್ರು- ಅದಾನಿಗೆ ಫ್ರೆಂಡ್ ಅಲ್ಲ. ಆದ್ರಿಂದ ಅವ್ರು ಬಂದ್ರೆ ಅಂದ್ರೆ ಇವತ್ತು ಯಾರು ಬಂದಿಲ್ವೋ ಅವ್ರ ಹೆಸರು ಹೇಳ್ತಾರೆ. ಮೊದಲನೇದು ಸರ್, ಎರಡನೇದು ಇವ್ರು ಹೇಳಿದ್ದು ಅಂತದ್ದು ಅಲ್ಲ ಎಲ್ಲ ವಿರೋಧಿ ಅಂತ ಹೇಳಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಈ ವೇದಿಕೆ ಮೂಲಕ ಹೋಗ್ಬಾರ್ದು. ಇವ್ರಿಗೆ ಇವ್ರಿಗೆ ಯಾರು ಬರಲ್ಲ. ಟಾಟಾದವ್ರು ಹೋಗಿದ್ರು, ಟಾಟಾದವ್ರು ಹೋಗಿದ್ದಕ್ಕೆ ಜ್ಞಾನ ಮಾಡಕ್ ಕೊಟ್ಟಿದ್ರು ಇವರು 33,000 ಕೋಟಿ ಅವನಿಗೆ ದುಡ್ಡು ಕೊಟ್ಟು ₹1 ಗುಜರಾತ್ ಮಾಡಲ್ಲ. ಅಲ್ಲ, ಗುಜರಾತ್ ಮಾಡಲು 35 ವರ್ಷ ಆ ರಾಜ್ಯನ ಕತ್ಲ ಕೋಣೆಯಲ್ಲಿ ಕೊಳವಿಸಿದ್ರು, ತೊಲಗಿಸಿದ್ರು. ಅಲ್ಲಿ ಹೋಗಿ ನೋಡಿ ಯಾರು ಎಲ್ಲಿದ್ದಾರೆ, ಗುಜರಾತ್ ಎಲ್ಲಿದೆ, ನೀರಿಲ್ಲ, ಕನಿಷ್ಠ ಯಾವ ಸ್ಥಿತಿ ಗುಜರಾತ್ ಅಲ್ಲಿ ಕನಿಷ್ಠ ವೇತನ ಎಷ್ಟಿದೆ ಗೊತ್ತಾ ಸರ್? ಅವ್ರಿಗೆ ಮಿನಿಮಮ್ ವೇಜಸ್ ಎಷ್ಟಿದೆ? ಗುಜರಾತ್ ಅಲ್ಲಿ ನರ್ಸ್ಗೆ ಎಷ್ಟು ಮಿನಿಮಮ್ ವೇಜಸ್ ಸರ್? ಪೌರ ಕಾರ್ಮಿಕರಿಗೆ ಎಷ್ಟು? ಕಾಂಗ್ರೆಸ್ ನಾನು ನೋಡಿದ್ದೀನಿ ಅಲ್ಲಿ 6,000 ಹೇಳ್ತೀನಿ. ನಾನು ಸ್ವತಃ ಅಭಿವೃದ್ಧಿನೇ ಆಗ್ಲಿಲ್ಲ. ಅಂಬಾನಿ ಅದಾನಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಕಮ್ಯುನಿಸ್ಟ್ ಚೆನ್ನಾಗಿ ರಾಜಭಾರ ಮಾಡಿ. ನಾವು ತಾವು ಹೇಳಿದಂಥ ಹೇಳಿಕೆ ಮತ್ತು ವೆಂಕಯ್ಯ ನಾಯ್ಡು ಅವರ ಒಂದು 3 ತಿಂಗಳ ಹಿಂದಿನ ಹೇಳಿಕೆಯನ್ನು ತಾವು ಸರಿಯಾದ ಅರ್ಥದಲ್ಲಿ ಕೊಂಡೋಗ್ತದೆ. ಯಾವುದಾದ್ರೂ ಒಂದು ಸಾಮಾನ್ಯ ಮನುಷ್ಯ ಬಿಡಿ, ನಾವು ರಾಜಕಾರಣದಲ್ಲಿ ಅದು ಮಾಡ್ಬೋದು, 3 ತಿಂಗಳಲ್ಲಿ ಏನಾದರೂ ಚೇಂಜ್ ಆಗ್ಬೋದು ಅಂತ ಹೇಳೋದು. ಒಂದು ಮಾತನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಪ್ರಬಲವಾಗಿ ಇರುವಂತಹ ಒಂದು ಮಂತ್ರಿ, ಒಂದು ಸರ್ಕಾರದಲ್ಲಿ ಪ್ರಬಲವಾಗಿ ಬಹಳಷ್ಟು ಕೆಲಸ ಮಾಡುತ್ತಿರುವಂತಹ ಅಂತ ಮಂತ್ರಿ ಅಂತ ಅಲ್ಲ, ಒಂದು ನಿಮಿಷ, ಅಂತ ಮಂತ್ರಿ ಸಮೇತ ಇವತ್ತು ಏಕ ವ್ಯಕ್ತಿಗೆ ಆ ಒಂದು ಯಾವ ರೀತಿಯಲ್ಲಿ ಸರೆಂಡರ್ ಆಗ್ತಾರೆ ಅಂತ ಹೇಳುವಂತಹ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಒಂದೊಂದು ನಾ ಹೇಳೋದು ಕೇಳಿ, ಹಿಟ್ಲರ್ ಆಡಳಿತ ಇಲ್ಲಿ ನಡೆದಿದೆ ಅಂತ ಹೇಳುವಂಥದ್ದಕ್ಕೆ ಬಹುಶಃ ಯಾರೂ ಎದುರುತ್ತರ ಕೊಡುವಾಗಿಲ್ಲ. ಅವರ ಆದೇಶವನ್ನು ಪಾಲಿಸುವುದೇ ಆ ತರ. ದಯವಿಟ್ಟು ನಾನು ಹೇಳೋದು ಕೇಳಿ, ಒಂದು ನಿಮಿಷ ನನ್ನ ಮಾತಾಗಲಿ. ಇವತ್ತು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ಯಾರದೇ ಮಾತಿಗೂ ಬೆಲೆ ಇಲ್ಲ. ಬಾವರು ಗಾಂಧಿ ಫ್ಯಾಮಿಲಿ ಬಿಟ್ಟು ಆಚೆಗೆ ಬಂದು ಮಾತಾಡಿದ್ರೆ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಅಲ್ಲಿ ಇರಲ್ಲ. ಮೊದಲನೇದು ಅಲ್ಲ ಅದನ್ನ ಅವರು ಸ್ವತಃ ಇನ್ನೊಬ್ಬರನ್ನ ಹೇಳಕ್ ಮುಂಚೆ ನಾನೇನು ಅನ್ನೋದು ಅರ್ಥ ಮಾಡ್ಕೊಬೇಕು. 50 ವರ್ಷದಲ್ಲಿ ಗಾಂಧಿ ಕುಟುಂಬ ಬಿಟ್ಟು ಕಾಂಗ್ರೆಸ್ ರಾಜಕಾರಣ ಯಾವತ್ತೂ ಮಾಡ್ಲಿಲ್ಲ, ಮಾಡಕ್ಕೂ ಆಗ್ಲಿಲ್ಲ, ಮಾಡೋದು ಇಲ್ಲ. ಮೋದಿ ಬಿಟ್ಟು ಮಾಡ್ತಾರೆ. ಉತ್ತರ ಕೊಡ್ಲೇಬೇಕು. ನಾವು ಉತ್ತರ ಕೊಡ್ಲೇಬೇಕು. ನಾವು ಇವತ್ತು ಸೋನಿಯಾ ಗಾಂಧಿ ಅವರು ಅಲ್ಲ, ಒಂದು ನಿಮಿಷ, ಗಾಂಧಿ ಫ್ಯಾಮಿಲಿಯಲ್ಲಿ ಸೋನಿಯಾ ಗಾಂಧಿ ಆ ದಿವಸ ಪ್ರಧಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿತ್ತು. ಅದನ್ನು ಬಿಟ್ಟು ಮನಮೋಹನ್ ಸಿಂಗ್ ಕೊಟ್ಟದ್ದು ನಮ್ಮ ಸರ್ಕಾರ, ನಮ್ಮ ಮೇಡಮ್. ಅದೇ ತರ ಎರಡನೇ ಬಾರಿಗೆ ರಾಹುಲ್ ಗಾಂಧಿಗೆ ಹಾಕ್ಬೋದಿತ್ತು. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಾಳೆ ಸುದ್ದಿ ತೆಗೆದುಕೊಂಡು ಅತಿಥಿಗಳ ಜೊತೆ ಮಾತು, ವ್ಯಂಗ್ಯ, ಚರ್ಚೆ ಎಲ್ಲ ಇರುತ್ತೆ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ, ನಮಸ್ಕಾರ.